ಹಲೋ ಮಕ್ಕಳ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಬಗ್ಗೆ ಟೀಚ್ ಮಾಡಿದ್ದೆ. ಸೊ ಹಾಗೇನೆ ನೀಟ್ ಮತ್ತು KCET ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂದರೆ ರೆಡಾಕ್ಸ್ ರಿಯಾಕ್ಷನ್. ಈ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ನೀವು ಸ್ವಲ್ಪ ಬೇಸಿಕ್ಸ್ನ ಚಂದ ಕ್ಲೀನಾಗಿ ಕಲ್ತ್ಕೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಯೂಸ್ ಆಗುತ್ತೆ, ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲೆಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರ್ ಕೂಡ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ರೆಡಾಕ್ಸ್ ರಿಯಾಕ್ಷನ್ಸ್ ಬೋರ್ಡ್, KCET ಮತ್ತೆ ಕಂಪ್ಲೀಟ್ ನೀಟ್ಗೆ ಕವರ್ ಅಪ್ ಮಾಡ್ತಾ ಇದ್ದೀನಿ. So let's begin with our chapter, redox reaction. Name itself indicates redox. Redox. Reduction plus oxidation. Reduction plus oxidation is redox reaction. ತುಂಬಾ ಕಡೆ ಕೇಳಿರ್ತೀರ ನೀವು reductions which undergoes reduction, which undergoes oxidation, which is an oxidizing agent, which is an reducing agent. So which among H3PO4, H3PO3, H3PO3 is more acidic. ಯಾಕೆ? ಅವೆಲ್ಲ ಕ್ವಶನ್ಸ್ಗಳಿಗೆ ನೀವು ಆನ್ಸರು ಈ ಚಾಪ್ಟರ್ಲಿ ಸಿಗುತ್ತೆ ರಿಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ. ಹಾಗೆ ಆಕ್ಸಿಡೇಷನ್ ನಂಬರ್ ರೋಲು ಕೆಮಿಸ್ಟ್ರಿಯಲ್ಲಿ ತುಂಬ ಇದೆ ಮಕ್ಕಳ. ಏನಕ್ಕೆಲ್ಲ ಬೇಕು ಅಂದರೆ ಬೇಸಿಕ್ ಸ್ಟ್ರೆಂತ್ ನೋಡೋಕ್ಕೆ, ಆ್ಯಸಿಡ್ದು ಸ್ಟ್ರೆಂತ್ ಹೇಳೋಕ್ಕೆ, ಮತ್ತು ಮೊಲೆಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ, ಹಾಗೆಯೇ ಈಕ್ವಲೆಂಟ್ ಮಾಸ್ ಫೈಂಡ್ ಔಟ್ ಮಾಡೋಕ್ಕೆ, ಹಾಗೇನೆ ಆಕ್ಸಿಡೈಸಿಂಗ್ ಮತ್ತು ರಿಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಅಂದರೆ ಅದು ರೆಡಾಕ್ಸ್ ರಿಯಾಕ್ಷನ್. ಸೊ ನಾನು ನಿಮಗೆ ಹೇಳಿದೆ ರೆಡಾಕ್ಸ್ ರಿಯಾಕ್ಷನ್ ನೇಮೇ ಹೇಳುತ್ತೆ. ರೆಡ್ ಅಂದರೆ ರಿಡಕ್ಷನ್, ಆಕ್ಸ್ ಅಂದರೆ ಆಕ್ಸಿಡೇಷನ್, ಟುಗೆದರ್ ರೆಡಾಕ್ಸ್ ರಿಯಾಕ್ಷನ್. ಇದರ ಅರ್ಥ ಏನಂತ ಹೇಳಿದ್ರೆ ರಿಡಕ್ಷನ್ನು ಮತ್ತು ಆಕ್ಸಿಡೇಷನ್ನು ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಸೈಮಲ್ಟೇನಿಯಸ್ ಅಂತ ಹೇಳಿದ್ರೆ ಟುಗೆದರ್, ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗಬೇಕು, ರಿಡಕ್ಷನ್ ಆಗಬೇಕು. ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಸೊ ಈ ರೆಡಾಕ್ಸ್ ರಿಯಾಕ್ಷನ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಮಕ್ಕಳ. ರೆಡಾಕ್ಸ್ ರಿಯಾಕ್ಷನ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ರಿಡಕ್ಷನ್ಗೆ ಮತ್ತೆ ಆಕ್ಸಿಡೇಷನ್ಗೆ ಹಿಂದಿನ ಅಂದ್ರೆ ನಮ್ಮ ಸೈಂಟಿಸ್ಟ್ಗಳು ಸ್ಟಾರ್ಟಿಂಗ್ ಇಂದ ಒಬ್ಬೊಬ್ರು ಒಂದೊಂಥರ ಡೆಫಿನಿಷನ್ ಕೊಟ್ಕೊಂತ ಬಂದ್ರು. ಅದ್ರ ಬಗ್ಗೆ ಸ್ವಲ್ಪ ನಾವು ಫಸ್ಟ್ ಬಿಗಿನಿಂಗ್ ಆಗಿ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಅಂದ್ರೆ ಏನು, ನಾವು ಇದರಲ್ಲಿ ಎರಡು ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್, ಒಂದು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಫಸ್ಟ್ ನಾವು ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ನೋಡೋಣ. ವಾಟ್ ಈಸ್ ಆಕ್ಸಿಡೇಷನ್, ವಾಟ್ ಈಸ್ ರಿಡಕ್ಷನ್ ಅಂತ ಹೇಳಿ. ಆಕ್ಸಿಡೇಷನ್, ರಿಡಕ್ಷನ್. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಫಸ್ಟ್ ಅಡಿಷನ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಆಕ್ಸಿಜನ್ O2. ನೆನ್ಪಿಟ್ಕೊಳ್ಳಿ ಮಕ್ಕಳ, O ಅಂತ ಬರೀಬಾರ್ದು, O2 ಅಂತಾನೆ ಬರೀಬೇಕು. ಯಾಕೆ ಸರ್ ಹಾಗೆ? ನೋಡಿ, ನಾನ್ ಮೆಟಲ್ಸು N2, H2, O2 ಇವೆಲ್ಲ ನಾನ್ ಮೆಟಲ್ಸು ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಗೇಷಿಯಸ್ ಸ್ಟೇಟ್ ಅಲ್ಲಿ ಇದ್ರೆ ಅದರ ಎಲಿಮೆಂಟ್ ಫಾರ್ಮ್ ಅಲ್ಲಿ ಸಿಗಲ್ಲ. ಸೊ ಹಾಗಾಗಿ ನೀವು ಈಗ ಸೋಡಿಯಂನ Na ಅಂತ ಬರೀತೀರಿ, ಹಾಗೆ ಇದನ್ನು ಬರೀಲಿಕ್ಕೆ ಬರೆಯಲ್ಲ. ನಾನ್ ಮೆಟಲ್ಸ್ನ N2, O2, H2 ಅಂತಾನೆ ಬರೀಬೇಕು. ಸೊ ಹಾಗೆ ಅಡಿಷನ್ ಆಫ್ ಆಕ್ಸಿಜನ್ O2, ಆಕ್ಸಿಜನ್. ಸೊ ನಮ್ಮ ಹತ್ರ ಕಾರ್ಬನ್ ಇದೆ, ಆಕ್ಸಿಜನ್ ಆಡ್ ಮಾಡ್ತೀವಿ. ವಾಟ್ ವಿ ವಿಲ್ ಗೆಟ್ ಸ್ಟೂಡೆಂಟ್ಸ್? ಕಾರ್ಬನ್ ಡೈಆಕ್ಸೈಡ್. ದಿಸ್ ರಿಯಾಕ್ಷನ್ ಈಸ್ ಆಕ್ಸಿಡೇಷನ್. ಸೊ ರಿಡಕ್ಷನ್ ಅಂದ್ರೆ ಏನು ಸರ್? ಅಡಿಷನ್ ಆಫ್ ಹೈಡ್ರೋಜನ್, ಅಡಿಷನ್ ಆಫ್ ಹೈಡ್ರೋಜನ್. H ಅಂತ ಬರಲಿಲ್ಲ, H2 ಅಂತ ಬರಲಿಲ್ಲ, H2. ಅಡಿಷನ್ ಆಫ್ ಹೈಡ್ರೋಜನ್ is called reduction. Let's take an example of Haber's process. N2,3H2 gives rise to 2NH3. N2 ನಾನು ಅವಾಗಲೇ ಹೇಳಿದೆ ನಿಮ್ಗೆ ಯಾಕೆ N ಅಂತ ಬರೀಬಾರ್ದು, N2 ಅಂತಾನೆ ಬರೀಬೇಕು. 3H2 gives rise to 2NH3, ಅಮೋನಿಯಾ. ಸೊ ಇಲ್ಲಿ ನೋಡಿ, ಅಡಿಷನ್ ಆಫ್ ಹೈಡ್ರೋಜನ್ ಟು N2, ಅಡಿಷನ್ ಆಫ್ ಹೈಡ್ರೋಜನ್ is called reduction. Addition of oxygen is called oxidation. Clear? Yes. Next to addition of oxygen, first point over. Next to removal of hydrogen, removal of hydrogen H2 is called oxidation. Removal of hydrogen is called oxidation. Hydrogen ಅನ್ನು ಯಾವುದಾದ್ರೂ ಒಂದು ರಿಯಾಕ್ಷನ್ ಇಂದ ನೀನು ಹೊರಗೆ ತೆಗೆದ್ರೆ ಆ ಪ್ರೋಸೆಸ್ ಗೆ ಆಕ್ಸಿಡೇಷನ್ ಅಂತ ಕರೀತೀಯ. ನೋಡ್ಕೋ, H2S ಪ್ಲಸ್ Cl2 ಹಾಕಿದೆ, ನಿನಗೆ 2HCl ಸಿಗುತ್ತೆ ಪ್ಲಸ್ ಸಲ್ಫರ್ ಎಸ್. ನೀನ್ ನೋಡಿ ಇಲ್ಲಿ ಏನ್ ಮಾಡಿದೆ,
H2 ನ S ಇಂದ ಹೊರಗೆ ತೆಗೆದೆ ಅಲ್ವಾ, ಸೊ ರಿಮೂವಲ್ ಆಫ್ H2 is called oxidation. ಸೊ ನೆಕ್ಸ್ಟ್ ಆಯ್ತು ರಿಮೂವಲ್ ಆಫ್ H2. ಹಾಗಾದ್ರೆ ಈ ಕಡೆ ಏನ್ ಬರಲಿ ಮಕ್ಕಳ ನಾನು, ರಿಮೂವಲ್ ಆಫ್ O2 is called removal of O2 or oxygen is called reduction. ಒಂದು ನೋಡಿ, CuO plus CO gives rise to Cu plus CO. ಆಕ್ಸಿಜನ್ ಇತ್ತು, ಕಾರ್ಬನ್ ಹಾಕಿ ಕಾರ್ಬನ್ ಮೊನಾಕ್ಸೈಡ್ ಆಗಿ ಹೊರಗೆ ತೆಗೆದೆ, Cu ಹಾಗೆ ಉಳಿತು. ಕಾರ್ಬನ್ ಹಾಕ್ಬಿಟ್ಟು ಆಕ್ಸಿಜನ್ ಹೊರಗೆ ತೆಗೆದೆ, ರಿಮೂವಲ್ ಆಫ್ ಆಕ್ಸಿಜನ್. Oxygen is called reduction. Removal of hydrogen is called oxidation. Addition of oxygen is called oxidation. Addition of H2 is called reduction. Clear students? Yes. Next very important one, ಈ ಆಕ್ಸಿಜನ್ ಏನಿದೆ ಇದು ಪೀರಿಯಡಿಕ್ ಟೇಬಲ್ ಅಲ್ಲಿ ರೈಟ್ ಸೈಡ್ ಬರುತ್ತಾ ಲೆಫ್ಟ್ ಸೈಡ್ ಬರುತ್ತಾ ಮಕ್ಕಳ? ಎಸ್, ರೈಟ್ ಸೈಡ್ ಬರುತ್ತೆ. ಈ ತರ ಪೀರಿಯಡಿಕ್ ಟೇಬಲ್ ಇರುತ್ತೆ. ಇದರಲ್ಲಿ ಆಕ್ಸಿಜನ್ ಈ ಪಾರ್ಟ್ ಅಲ್ಲಿ ಬರುತ್ತೆ ಮಕ್ಕಳ. ಆಕ್ಸಿಜನ್ ಅಂದ್ರೆ ನಾರ್ಮಲ್ ಆಗಿ ಈ ಕಡೆ ಬರ್ತಕ್ಕಂಥವೆಲ್ಲ ಏನು ಅಂದ್ರೆ ನಾನ್ ಮೆಟಲ್ಸ್, ದೇರ್ ಎಲೆಕ್ಟ್ರೋ ನೆಗೆಟಿವ್ ನೇಚರು. ಎಲೆಕ್ಟ್ರೋ ನೆಗೆಟಿವ್ ಅಂದ್ರೆ ದೇ ವಾಂಟ್ಸ್ ಎಲೆಕ್ಟ್ರಾನ್. ಈ ಕಡೆ ಬರ್ತಕ್ಕಂಥವೆಲ್ಲವೇನು ಮೆಟಲ್ಸ್. ಮೆಟಲ್ಸ್ ದೇರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್, ದೇ ಡೊನೇಟ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆಯ್ತಲ್ವಾ, ಹಾಗೆ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ನೋಡ್ಕೋ ಇಲ್ಲಿ ನಾನು ಹೇಳಿದೆ ಪೀರಿಯಡ್ ಟೇಬಲ್ ಈ ಕಡೆ ಸೈಡ್ ಬರೋವೆಲ್ಲ ನಾನ್ ಮೆಟಲ್ಸ್, ದೇರ್ ಎಲೆಕ್ಟ್ರೋನೆಗೆಟಿವ್ ಅಂತೇಳಿ. ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟು ಫ್ಲೋರಿನ್. ಫ್ಲೋರಿನ್ it which belongs to your family makla, group 17. Group 17 are called halogens. Fluorine first, next chlorine, next bromine, next iodine. So fluorine, chlorine, bromine, iodine electronegative. So addition of electronegative element. ನೋಡಿ ಇದೊಂದು ಕಾಂಪೌಂಡ್ ಇದೆ, ನಾನು Cl2 ಹಾಕ್ತಾ ಇದ್ದೀನಿ. this is an electronegative element or non-metal that gives rise to SnCl4. Addition of electronegative element is called oxidation. ಅದೇ ತರ ಈ ಕಡೆ ಬಂದ್ಬಿಟ್ರೆ ಅಡಿಷನ್ ಆಫ್ H ಎಲ್ಲಿ ಬರುತ್ತೆ ಮಕ್ಕಳ? ಎಸ್ ಬ್ಲಾಕ್ ಎಲಿಮೆಂಟ್ ಅಲ್ವಾ, ಈ ಕಡೆ ಅಲ್ವಾ ಎಲೆಕ್ಟ್ರೋ ಪಾಸಿಟಿವ್. ಅಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಅಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ನೋಡಿ ಈಗ HgCl2 ಪ್ಲಸ್ Hg. Hg ಅಂದ್ರೆ ಏನು ಮಕ್ಕಳ? ಮರ್ಕ್ಯೂರಿ. ದಿ ಓನ್ಲಿ ಮೆಟಲ್ ಇಟ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ಮರ್ಕ್ಯೂರಿ ಗೊತ್ತಿದೆ ಸರ್ ನಮಗೆ. HgCl2 ಪ್ಲಸ್ Hg, ಮರ್ಕ್ಯೂರಿ ಮೆಟಲ್. ಮೆಟಲ್ ಅಂದ್ರೆ ಎಲೆಕ್ಟ್ರೋ ಪಾಸಿಟಿವ್, ದೇ ಡೊನೇಟ್ ಎಲೆಕ್ಟ್ರಾನ್ಸ್. Hg2Cl2 ಅಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್. ಮರ್ಕ್ಯೂರಿ ಇಸ್ ಎಲೆಕ್ಟ್ರೋ ಪಾಸಿಟಿವ್, ನಾನು ಯಾವುದಕ್ಕೆ ಆಡ್ ಮಾಡಿದೆ? HgCl2ಗೆ. ದಿಸ್ ಈಸ್ ವಾಟ್ ಅಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ element is called reduction. Okay, so you ಮೂರು main important: addition of oxygen, oxidation; removal of H2, oxidation; addition of electronegative element, oxidation; or I can say removal of electropositive element. Electropositive element. Or from this side I can say removal of, ನೀನು ಏನು ಆಕ್ಸಿಜನ್ ತೆಗಿತೀಯಾ, ಎಲೆಕ್ಟ್ರೋನೆಗೆಟಿವ್ ಎಲೆಕ್ಟ್ರೋ ಪಾಸಿಟಿವ್? ಎಲೆಕ್ಟ್ರೋನೆಗೆಟಿವ್. ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಏನಿಲ್ಲ, ವೆರಿ ಸಿಂಪಲ್. ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್, ಅಡಿಷನ್ ಆಫ್ O2 ಆರ್ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ರಿಮೂವಲ್ ಆಫ್ H2 ಆರ್ ರಿಮೂವಲ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಒಂದು ನೆನ್ಪಿಟ್ಕೊಳ್ಳಿ, ಅದರ ರಿವರ್ಸ್ ಮಾಡಿದ್ರೆ ರಿಡಕ್ಷನ್ ಆಗುತ್ತೆ. ಸೊ ಇದೆಲ್ಲ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಡೆಫಿನಿಷನ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ಈ ರಿಡಕ್ಸ್ ರಿಯಾಕ್ಷನ್ ಅಂತ ಹೇಳಿದೆ ನಾನು. ರಿಡಕ್ಷನ್ ಆಗಬೇಕು, ಆಕ್ಸಿಡೇಷನ್ ಆಗಬೇಕು ಸೈಮಲ್ಟೇನಿಯಸ್ ಆಗಿ, ಅಥವಾ ಟುಗೆದರ್ ಆಗಬೇಕು. ಅದನ್ನೇ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೆ ಏನು,
ಗೇನ್ ಆಫ್ ಎಲೆಕ್ಟ್ರಾನ್ ಆದರೆ ಏನು, ಅದು ಯಾಕೆ ಆಗುತ್ತೆ, ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರಿಡ್ಯೂಸಿಂಗ್ ಏಜೆಂಟ್ ಯಾವುದು, ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸು, ಏನೂ ಇಲ್ಲ. ಡೆಫಿನಿಷನ್ ಒಂದು ಲೈನ್ ನೆನ್ಪಿಟ್ಕೊಳ್ಳಿ, ಈ ರಿಯಾಕ್ಷನ್ಸು ನೀವು ಓನಾಗಿ ಬರೀಬಹುದು. ನೋಡ್ಕೊಳ್ಳಿ. In terms of electron transfer, what is oxidation, what is reduction? Oxidation, reduction. ನೋಡ್ಕೊಳ್ಳಿ ಮಕ್ಕಳ, ಇದು ಮುಂಚೆ ಹೇಳಿದ್ದು ಇನ್ ಟರ್ಮ್ಸ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಅದು ಬೇರೆ. ಇದು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಐ ವಿಲ್ ರೈಟ್ ಹಿಯರ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನಂದ್ರೆ, ಸೊ ಲಿಯೋ ಅಂತ ನೆನ್ಪಿಟ್ಕೋಬಿಡಿ ಶಾರ್ಟ್ ಟ್ರಿಕ್ ಅಲ್ಲಿ. ಲಿಯೋ ಈ ಕಡೆ ಬಂದ್ಬಿಟ್ರೆ ಗರ್. ಲಿಯೋ ಅಂದ್ರೆ ಲಯನ್, ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಟೈಗರ್. ಗರ್, ಲಿಯೋ. ಲಿಯೋ ಅಂದ್ರೆ ಎಲ್ ಅಂದ್ರೆ ಲಾಸ್, ಇ ಅಂದ್ರೆ ಎಲೆಕ್ಟ್ರಾನ್, ಓ ಅಂದ್ರೆ ಆಕ್ಸಿಡೇಷನ್. ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಒಂದು ಎಲಿಮೆಂಟು, ಒಂದು ಕಾಂಪೌಂಡು ಎಲೆಕ್ಟ್ರಾನ್ ನ ಕಳ್ಕೊಂಡ್ರೆ, ಲೂಸ್ ಹೋದ್ರೆ ಅದು ಆಕ್ಸಿಡೇಷನ್. ಲಾಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್. ಸೊ ಹಾಗೆ ರಿಡಕ್ಷನ್ ಅಂದ್ರೆ ಗೇನ್. ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ರಿಡಕ್ಷನ್. ಒಂದು ಎಲಿಮೆಂಟು ಅಥವಾ ಅಯಾನು ಅಥವಾ ಮೊಲೆಕ್ಯೂಲು ಅಥವಾ ಆಟಮ್ಮು ಅಥವಾ ಕಾಂಪೌಂಡು ಒಂದು ರಿಯಾಕ್ಷನ್ ನಲ್ಲಿ ಎಲೆಕ್ಟ್ರಾನ್ ನ ಪಡ್ಕೊಂಡ್ರೆ ಅಥವಾ ಎಲೆಕ್ಟ್ರಾನ್ ನ ಗೇನ್ ಮಾಡಿದ್ರೆ ಅದು ರಿಡಕ್ಷನ್. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್ಸ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೋ. Cl ಮೈನಸ್ ಇದೆ, ಬೇಡ, Cl ನಾರ್ಮಲ್ ಇದೆ, Cl2 ಆಗಿದೆ ಅಂತ ಇಟ್ಕೊ. ಈ ಕಡೆ 0 ಇದೆ, ಈ ಕಡೆ ನಿನಗೆ Cl+2. Cl0 ಇತ್ತು, Cl+2. ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ ನೋಡ್ಕೋ. ಸೋಡಿಯಂ ಅಟಾಮಿಕ್ ನಂಬರ್ 11, 11. ಅಟಾಮಿಕ್ ನಂಬರ್ 11 ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಕೂಡ 11. ಅಂದ್ರೆ 11 ಪಾಸಿಟಿವ್ ಚಾರ್ಜ್ ಇರ್ತವೆ, 11 ನೆಗೆಟಿವ್ ಚಾರ್ಜ್ ಇರ್ತವೆ. ನಂಬರ್ ಆಫ್ ಅಟಾಮಿಕ್ ನಂಬರ್ 11 ಮೀನ್ಸ್ ಪ್ರೋಟಾನ್ಸ್ 11, ಎಲೆಕ್ಟ್ರಾನ್ಸ್ 1. ಕಾರ್ಬನ್ ಅಟಾಮಿಕ್ ನಂಬರ್ is 6 means there are 6 protons, 6 electrons. ಕ್ಲಿಯರ್? ಕೆಮಿಸ್ಟ್ರಿಲಿ Na+ ಅಂತ ಬರೆದ್ರೆ ನಾನು 11 ಅಟಾಮಿಕ್ ನಂಬರ್ ಇತ್ತು, ಎಲೆಕ್ಟ್ರಾನು 11 ಇತ್ತು, ಪ್ರೋಟಾನು 11 ಇತ್ತು. Na+ ಅಂದ್ರೆ ಕೆಮಿಸ್ಟ್ರಿಲಿ ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ನ ಕಳ್ಕೊಳ್ತು. +2 ಅಂದ್ರೆ 2 ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ತು. +3 ಅಂದ್ರೆ 3 ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ತು. -1 ಅಂದ್ರೆ gain the electron, 1 electron. -2 gain the 2 electron. -3 gain the 3 electron. ಈಗ ನಾನು Na+ ಅಂತ ಬರೆದ್ಬಿಟ್ಟೆ. ಇದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ ಅಂದ್ರೆ 10 ಎಲೆಕ್ಟ್ರಾನ್ಸ್ ಇರ್ತವೆ. 11 ಇತ್ತು, 10 ಆಯ್ತು. ವಿಚ್ ಲಾಸ್ಟ್ 1 ಎಲೆಕ್ಟ್ರಾನ್. ದಿಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ನೋಡ್ಕೋ, ಇಲ್ಲಿ Cl0 ಇತ್ತು, ಏನು ಇಲ್ಲ, ಆಕ್ಸಿಡೇಷನ್ ನಂಬರೇ ಇಲ್ಲ. ಇಲ್ಲಿ +2 ಆಯ್ತು ಅಂದ್ರೆ ವಿಚ್ ಲಾಸ್ಟ್ 2 ಎಲೆಕ್ಟ್ರಾನ್. ದಿಸ್ ಈಸ್ ಆಕ್ಸಿಡೇಷನ್. ದಿಸ್ ಈಸ್ ಆಕ್ಸಿಡೇಷನ್. ನೆಕ್ಸ್ಟ್ ನೋಡ್ಕೋ, ಇಲ್ಲಿ Fe ಇತ್ತು, Fe3+ 3 ಎಲೆಕ್ಟ್ರಾನ್. ಐರನ್ ಇತ್ತು, ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ ಇಲ್ಲಿ 0. ಗೊತ್ತಿಲ್ಲ ಸರ್, ಮುಂದೆ ಹೇಳ್ಕೊಡ್ತೀನಿ ನಾನು ಅದನ್ನ. Fe3+ ಅಂದ್ರೆ 3 ಎಲೆಕ್ಟ್ರಾನ್ ನ ಕಳ್ಕೊಳ್ತು. ಅದೇ 3 ಎಲೆಕ್ಟ್ರಾನ್ ಇಲ್ಲಿ ಬರ್ದಿದ್ದೀನಿ ಕಣೋ. ಸೊ ಕೆಮಿಸ್ಟ್ರಿಯಲ್ಲಿ ಪ್ಲಸ್ ಬರೆದ್ರೆ ಮಕ್ಕಳ ವಿಚ್ ಲಾಸ್ಟ್ ದಿ ಎಲೆಕ್ಟ್ರಾನ್ ಮರಿಬೇಡ. ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಇದೆಲ್ಲ ಎಲೆಕ್ಟ್ರಾನ್ ನ ಕಳ್ಕೊಳ್ತಲ್ವಾ, ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತಲ್ವಾ, ಅದಕ್ಕೆ ಇದು ಆಕ್ಸಿಡೇಷನ್. ನೆಕ್ಸ್ಟ್ ರಿಡಕ್ಷನ್ ಕಡೆಗೆ ಬರ್ತೀನಿ ನಾನು. ಗೇನ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್. ಗೇನ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್.
ನೋಡ್ಕೊ ಒಂದು ಎಕ್ಸಾಂಪಲ್ ಇದನ್ನೇ ಬರೀತೀನಿ ನೋಡಿ ಇಲ್ಲಿ. Cl+2 ಎಲೆಕ್ಟ್ರಾನ್ ನ ಪಡ್ಕೋಬಿಟ್ಟು ಏನಾಯ್ತು, Cl ಆಯ್ತು. Cl2 2 ಎಲೆಕ್ಟ್ರಾನ್ ಪಡ್ಕೋಬಿಟ್ಟು ಏನಾಯ್ತು, Cl ಆಯ್ತು. Cl0 ಅಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಇಲ್ಲಿ 2 ಎಲೆಕ್ಟ್ರಾನ್ ಪಡ್ಕೊಳ್ತು. ಗೇನ್ ದಿ ಎಲೆಕ್ಟ್ರಾನ್ ರಿಡಕ್ಷನ್. ನೆಕ್ಸ್ಟ್ ಇದನ್ನ ರಿವರ್ಸ್ ಮಾಡಿ ನೋಡು. Fe3+ plus 3 electron gives rise to Fe. Fe3+ ಆಲ್ರೆಡಿ 3 ಎಲೆಕ್ಟ್ರಾನ್ ನ ಕಳ್ಕೊಂಡಿತ್ತು, 3 ಎಲೆಕ್ಟ್ರಾನ್ ನ ಅಡಿಷನ್ ಮಾಡಿದೆ ನೀನು, Fe0 ಆಯ್ತು. ಸೊ ಕ್ಲಿಯರ್ ಸ್ಟೂಡೆಂಟ್ಸ್, ಮರಿಬೇಡಿ. ಲಾಸ್ ಆಫ್ ಎಲೆಕ್ಟ್ರಾನ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್. ಕೀ ಟ್ರಿಕ್ ನೆನ್ಪಿಟ್ಕೋ, ಲಿಯೋ ಗರ್. ಸೊ ನೆಕ್ಸ್ಟ್ ಆಕ್ಸಿಡೇಷನ್ ರಿಡಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದ್ಮೇಲೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಅದು ರಿಲೇಟೆಡ್ ಟು ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್. ಸೊ ನೋಡ್ಕೊಳ್ಳಿ, an atom ಮಕ್ಕಳ ಆರ್ ಮೊಲಿಕ್ಯೂಲ್ ಆರ್ ಅಯಾನ್. ಈ ಕಡೆನು an atom molecule or ion which loses the electron minus n number of electron ನ ಕಳ್ಕೊಳ್ತು ಅಂತ ಇಟ್ಕೊ. ಈ ಕಡೆ ಸೈಡ್ ಅಲ್ಲಿ ಯಾರು ಎಲೆಕ್ಟ್ರಾನ್ ನ ಕಳ್ಕೊಳ್ತಾರೋ ಅದು ಎಂತ ಪ್ರೋಸೆಸ್, ವೆರಿ ಗುಡ್, ಆಕ್ಸಿಡೇಷನ್. ಯಾರು ಎಲೆಕ್ಟ್ರಾನ್ ನ ಪಡ್ಕೊಳ್ತಾರೋ ವಿಚ್ ಗೇನ್ಸ್ ದಿ ಎಲೆಕ್ಟ್ರಾನ್, ರಿಡಕ್ಷನ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್, ಯಾವುದು ಆಕ್ಸಿಡೇಷನ್ ಆಗುತ್ತೋ ಮಕ್ಕಳ, ಎಲ್ಲಿ ಆಕ್ಸಿಡೇಷನ್ ಆಗುತ್ತೋ ಅದು ರಿಡ್ಯೂಸಿಂಗ್ ಏಜೆಂಟ್, ವಿಚ್ ಆಕ್ಟ್ಸ್ ಆಸ್ ರಿಡ್ಯೂಸಿಂಗ್ ಏಜೆಂಟ್ಸ್. ಅಥವಾ ಇನ್ನೊಂದು ಹೆಸರೇನು ರಿಡ್ಯೂಸಿಂಗ್ ಪವರ್, ಅಥವಾ ಇನ್ನೊಂದು ಹೆಸರೇನು ರಿಡಕ್ಟೆಂಟ್ ಅಂತಾನು ಕರೀತಾರೆ. ಸೊ ಈ ರಿಡ್ಯೂಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಪ್ರಾಡಕ್ಟ್ ಪವರ್ ಅಥವಾ ರಿಡಕ್ಟೆಂಟ್ ಏನಾಗುತ್ತೆ ಹೇಳಿ, ಇದು ಸೆಲ್ಫ್ ಏನಾಗುತ್ತೆ, ಸೆಲ್ಫ್ ಲಾಸ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಆಕ್ಸಿಡೈಸ್ ಆಗುತ್ತೆ, ಸೆಲ್ಫ್ ಆಕ್ಸಿಡೈಸ್, ಅದರ್ ಕಾಂಪೌಂಡ್ ನ ರಿಡ್ಯೂಸ್ ಮಾಡುತ್ತೆ. ಸೊ ಇದು ಆಕ್ಸಿಡೇಷನ್, ರಿಡ್ಯೂಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಪವರ್, ರಿಡಕ್ಟೆಂಟ್. ಯಾವುದು ಆಕ್ಸಿಡೇಷನ್ ಆಗುತ್ತೋ ಅದೇನೋ ರಿಡ್ಯೂಸಿಂಗ್ ಏಜೆಂಟ್, ಮರಿಬೇಡ, ರಿವರ್ಸ್ ಏಜೆಂಟ್ ಬಂದಾಗ. ಸೊ ಈ ಕಡೆ ನೋಡ್ಕೋ, an atom or molecule or ion which gains the electron is called reduction. ಎಲ್ಲಿ ರಿಡಕ್ಷನ್ ಆಗುತ್ತೋ ಅದನ್ನ ಏನಂತ ಕರಿತೀವಿ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್, ಅಥವಾ ಆಕ್ಸಿಡೈಸಿಂಗ್ ಪವರ್ ಆರ್ ಆಕ್ಸಿಡೆಂಟ್ ಅಂತ ಹೇಳಿ ಕರಿತೀವಿ. ಒಂದು ನೋಡ್ಕೋ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿನಗೆ. Fe ವಿಚ್ 3 ಎಲೆಕ್ಟ್ರಾನ್ ನ ಕಳ್ಕೊಂಡು Fe3+ ಆಯ್ತು. ಲಾಸ್ ಆಫ್ ಎಲೆಕ್ಟ್ರಾನ್, ದಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಅರೆ ಆಕ್ಸಿಡೇಷನ್ ಆಯ್ತು ಅಂದ್ರೆ ಎಂತ ಏಜೆಂಟ್ ಅದು, ರಿಡ್ಯೂಸಿಂಗ್ ಏಜೆಂಟು, ರಿಡ್ಯೂಸಿಂಗ್ ಪವರು, ರಿಡಕ್ಟೆಂಟ್. ಓಕೆ, ಕ್ಲಿಯರ್? ಸೊ ನಾವೇನೆಲ್ಲ ಕಲ್ತ್ವಿ, ರಿಡಕ್ಷನ್ ಅಂದ್ರೆ ಗೊತ್ತಾಯ್ತು, ಆಕ್ಸಿಡೇಷನ್ ಅಂದ್ರೆ ಗೊತ್ತಾಯ್ತು ಇನ್ ಟರ್ಮ್ಸ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್ ಅದ್ರ ಮೇಲೆ. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಲ್ಲಿ an atom or molecule which loses the electron, ಆಕ್ಸಿಡೇಷನ್. ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಗೊತ್ತಾಯ್ತು, ರಿಡಕ್ಷನ್ ಅಂದ್ರೆ ಗೊತ್ತಾಯ್ತು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ಸ್ ಥ್ರೂ ರೆಡಾಕ್ಸ್ ರಿಯಾಕ್ಷನ್ ನ ಸ್ಟಡಿ ಮಾಡೋಣ. ನೋಡ್ಕೊಳ್ಳಿ ಮಕ್ಕಳ, ಒಂದು ಎಕ್ಸಾಂಪಲ್, Zn plus CuSO4 gives rise to ZnSO4 plus Cu. ಇದು
displacement reaction. Zinc is more reactive than copper, hence zinc displaces copper and forms zinc sulfate. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾರ್ಮಲಿ 10th ಸ್ಟ್ಯಾಂಡರ್ಡ್ ನೀವು ಕಲ್ತಿದ್ರಲ್ವಾ, ಕಾಂಬಿನೇಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್ಸ್ ಸ್ವಲ್ಪ ಬಂದಿತ್ತು, ರಸ್ಟಿಂಗು ಅದೆಲ್ಲ ಬಂದಿತ್ತಲ್ವಾ. ಸೊ ಇದೇ ತರ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೂಡ ಆಗುತ್ತೆ. ನೋಡೋಣವಾ ಹೇಗೆ ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ನೋಡಿ, ಯಾವ್ದ್ರ ಮೇಲೂ ಚಾರ್ಜ್, ಈಗ ZN ಮೇಲೆ ಯಾವುದೇ ಚಾರ್ಜ್ ಇಲ್ಲ ಅಂದ್ರೆ ನೀನು 0 ಅಂತ ತಗೋಬೇಕು ಆಕ್ಸಿಡೇಷನ್ ನಂಬರ್. SO4 2- ಆಕ್ಸಿಡೇಷನ್ ನಂಬರು 2. ಅದು ಹೇಗೆ ಅಂತ ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿನಗೆ. 2 - 2. ಹಾಗಾದ್ರೆ ಇದು ಎಷ್ಟಾಗಿರ್ಬೇಕಪ್ಪ? ಓವರ್ ಆಲ್ ಮೊಲೆಕ್ಯೂಲು 0 ಇದೆ, +2 ಆಗಿರ್ಬೇಕು. ಸೊ ಈ ಕಡೆ ಶಿಫ್ಟ್ ಆದೆ ನೀನು, ಇದು -2, ಇದು +2, ಇದು 0. ಸೊ ನೋಡಿ, ಇಲ್ಲಿ ಜಿಂಕ್ದು 0 ಇತ್ತು, ರಿಯಾಕ್ಟೆಂಟ್ ಸೈಡ್ ಆಕ್ಸಿಡೇಷನ್ ನಂಬರು, ಪ್ರಾಡಕ್ಟ್ ಸೈಡ್ ಎಷ್ಟಾಗಿದೆ? +2 ಆಗಿದೆ. ಜಿಂಕ್ದು 0 ಇಂದ +2 ಆದ್ರೆ ಆಕ್ಸಿಡೇಷನ್ ರಿಡಕ್ಷನ್? ಎಸ್. ಲಾಸ್ ಆಫ್ ಎಲೆಕ್ಟ್ರಾನ್, ಗೇನ್ ಆಫ್ ಎಲೆಕ್ಟ್ರಾನ್? ಎಸ್, ಇಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್. ಹಾಗಾದ್ರೆ ಜಿಂಕ್ ಏನಾಗಿದೆ ಮಗು? ಆಕ್ಸಿಡೇಷನ್ ಆಗಿದೆ. ನೋಡಿ ಇಲ್ಲಿ ಕಾಪರ್ Cu2+, ರಿಯಾಕ್ಟೆಂಟ್ ಸೈಡ್ ಅಲ್ಲಿ Cu2+ ಆಲ್ರೆಡಿ 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು. ಪ್ರಾಡಕ್ಟ್ ಸೈಡ್ ನೋಡು, 2 ಎಲೆಕ್ಟ್ರಾನ್ ಪಡ್ಕೊಂಡು Cu0 ಆಗಿದ್ದು. Cu2+, Cu+, Cu0, Cu-1 ಈ ತರ ಇದೆ ಅಂತ ಇಟ್ಕೋ. ಇದು 2 ಎಲೆಕ್ಟ್ರಾನ್ ಕಳ್ಕೊಂಡಾಗ ಈ ತರ ಆಗುತ್ತೆ, 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಈ ತರ ಆಗುತ್ತೆ, 1 ಎಲೆಕ್ಟ್ರಾನ್ ಪಡ್ಕೊಂಡ್ರೆ Cu- ಆಗುತ್ತೆ. ಪ್ಲಸ್ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ವಿಚ್ ಲಾಸ್ಟ್ ದಿ ಎಲೆಕ್ಟ್ರಾನ್, ಮೈನಸ್ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ವಿಚ್ ಗೇನ್ಸ್ ದಿ ಎಲೆಕ್ಟ್ರಾನ್. ಓಕೆ, Cu2+, 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು. ಈ ಕಡೆ ನೋಡಪ್ಪ, 2 ಎಲೆಕ್ಟ್ರಾನ್ ಪಡ್ಕೋಬಿಟ್ಟು ಏನಾಯ್ತು? Cu ಆಯ್ತು. ಎಲೆಕ್ಟ್ರಾನ್ ಗೇನ್ಸ್ ಅಂದ್ರೆ ದಟ್ ಈಸ್ ರಿಡಕ್ಷನ್. ವಿಚ್ ಗೇನ್ಸ್ ದಿ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ರಿಡಕ್ಷನ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಓಕೆ, ನೆಕ್ಸ್ಟ್ ಆಕ್ಸಿಡೇಷನ್. ರಿಡಕ್ಷನ್ ಅಂದ್ರೆ ಗೊತ್ತಾಯ್ತು. ಇವೆರಡು ಒಂದೇ ರಿಯಾಕ್ಷನ್ ಆಗ್ತಾ ಇದೆ ನೋಡು. ಎಲೆಕ್ಟ್ರಾನ್ ಕಳ್ಕೊಳ್ತಾನೂ ಇದಾರೆ, ಎಲೆಕ್ಟ್ರಾನ್ ಬೇರೆಯವ್ರು ಪಡ್ಕೊಳ್ತಾರೋ ಇದಾರೆ. ಅದಕ್ಕೆ ಈ ರಿಯಾಕ್ಷನ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಆಕ್ಸಿಡೇಷನ್ ಏನಾಗುತ್ತೆ? ಯಾವ್ದು ಆಕ್ಸಿಡೇಷನ್ ಆಗೋದು? ZN ಅಲ್ವಾ. ಸೊ ಯಾವ್ದು ಆಕ್ಸಿಡೇಷನ್ ಆಗುತ್ತೋ ಅದನ್ನ ಏನಂತ ಕರಿತೀವಿ ಮಕ್ಕಳ? ನಾವು ಮುಂಚೆ ಹೇಳಿದೆ, ರೆಡ್ಯೂಸಿಂಗ್ ಏಜೆಂಟ್ ಆರ್ ರೆಡ್ಯೂಸಿಂಗ್ ಪವರ್ ಆರ್ ರಿಡಕ್ಟಂಟ್ ಅಂತೇಳಿ ಕರಿತೀವಿ. ಯಾವುದು ರಿಡಕ್ಷನ್ ಆಗುತ್ತೆ ನೋಡಿ, Cu2+ ಇದ್ದದ್ದು Cu ಆಯ್ತಲ್ವಾ, ಗೇನ್ ಆಫ್ ಎಲೆಕ್ಟ್ರಾನ್ ರಿಡಕ್ಷನ್. ಇದನ್ನ ನಾವು ಯಾವ್ದು ರಿಡಕ್ಷನ್ ಆಗುತ್ತೆ ಅದನ್ನ ಆಕ್ಸಿಡೈಸಿಂಗ್ ಏಜೆಂಟು, ಆಕ್ಸಿಡೈಸಿಂಗ್ ಪವರು ಆರ್ ಆಕ್ಸಿಡೆಂಟ್ ಅಂತೇಳಿ ಕರಿತೀವಿ. ಯಾವ್ದು ರಿಡಕ್ಷನ್ ಆಗುತ್ತೋ ಅದು ಆಕ್ಸಿಡೈಸಿಂಗ್, ಯಾವ್ದು ಆಕ್ಸಿಡೇಷನ್ ಆಗುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ರೆಡಾಕ್ಸ್ ರಿಯಾಕ್ಷನ್. ನೆನ್ಪಿಟ್ಕೊ ಇನ್ನೊಂದ್ಸರಿ. ಎನ್ ಆಟಮ್ ವಿಚ್ ಲಾಸ್ಟ್ ದಿ ಎಲೆಕ್ಟ್ರಾನ್, ಆಕ್ಸಿಡೇಷನ್. ಲಿಯೋ ಗರ್, ಮರಿಬೇಡ. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು? ತುಂಬಾ ಈಸಿ ಕಾನ್ಸೆಪ್ಟ್. ಹಂಗೆ ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ನ POQs, ನೀಟ್, JEE ಮೇನ್ ಮತ್ತೆ KCET POQs ಹಾಕಿ ಪ್ರಾಕ್ಟೀಸ್ ಮಾಡೋಣ. ಎಸ್ ಮಕ್ಕಳ, ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್. ತುಂಬಾ ಈಸಿ ಇದೆ. ಆಕ್ಸಿಡೇಷನ್ ನಂಬರ್ ಆರ್ ಆಕ್ಸಿಡೇಷನ್ ಸ್ಟೇಟ್ ನೋಡ್ಕೊ. ಸರ್, ವಾಟ್ ಈಸ್ ಆಕ್ಸಿಡೇಷನ್ ನಂಬರ್? ಆಕ್ಸಿಡೇಷನ್ ಅಂದ್ರೆ ಗೊತ್ತಾಯ್ತಲ್ವ ನಿಂಗೆ, ಲಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ. ಆಕ್ಸಿಡೇಷನ್ ನಂಬರ್ ಅಂದ್ರೆ ಇಟ್ ಈಸ್ ಎ ರಿಯಲ್ ಆರ್ hypothetical charge on an atom due to electronegative difference, due to
electronegativity difference. Sir, what is electronegativity? What is electronegativity? ನೋಡ್ಕೋ ಇಲ್ಲಿ, ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಎಲೆಕ್ಟ್ರಾನ್. ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೆ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್. ಓಕೆ, ನೋಡ್ಕೊ, ಒಂದು ಫ್ಲೋರಿನ್ ಇದೆ ಅಂತ ಇಟ್ಕೋ, ಕ್ಲೋರಿನ್ ಇಟ್ಕೊ, ಯಾವ್ದ್ರ ಜೊತೆ ಹೈಡ್ರೋಜನ್ ಜೊತೆ ಬಾಂಡ್ ಆಗಿದೆ, ಬಿ ಆರ್ ಇದೆ ಅನ್ಕೋ, ಬಿ ಆರ್. ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಅಲ್ವಾ ಪುಟ, 2 ಎಲೆಕ್ಟ್ರಾನ್ಸು ಇದಾವೆ. ಈ ಬಾಂಡ್ ಆದ್ಮೇಲೆ ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಈ ಎಲೆಕ್ಟ್ರಾನ್ ಅನ್ನ ಎಷ್ಟು ಇದ್ರ ಕಡೆ ಎಳ್ಕೊಳ್ಳೋ ಕೆಪಾಸಿಟಿ ಇದೆ, ಇದಕ್ಕೊಂದು 10 ಇದೆ ಅಂತ ಇಟ್ಕೋ, ಇದಕ್ಕೊಂದು 4 ಇರುತ್ತೆ. ಈ ಎಲೆಕ್ಟ್ರಾನ್ ಕ್ಲೌಡ್ ಅನ್ನ ಈ ಕಡೆಗೆ ಎಳ್ಕೊಳ್ಳೋ ಕೆಪಾಸಿಟಿನೇ ನಾವು ಎಲೆಕ್ಟ್ರೋನೆಗೆಟಿವಿಟಿ, ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್. ಸೊ ಇದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಜನರಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವ್ದಪ್ಪ ಅಂದ್ರೆ ನಾನ್ ಮೆಟಲ್ಸ್. ಯಾವ್ದು ನಾನ್ ಮೆಟಲ್ಸು? ಎಸ್, ಪೀರಿಯಡ್ ಟೇಬಲ್ ಫಸ್ಟ್ ಪಿ ಯು ಸಿ ಇದೆ. ಮೆಟಲಾಯ್ಡ್ಸು ನಾನ್ ಮೆಟಲ್ಸ್. ಮೆಟಲಾಯ್ಡ್ಸು ಬೋರಾನ್ ಇಂದ ಸ್ಟಾರ್ಟ್ ಆಗುತ್ತೆ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಈ ತರ ನಿಮಗೆ ಬರ್ತಾ ಹೋಗುತ್ತೆ. ಅದು ಪೀರಿಯಡ್ ಟೇಬಲ್ ಕಲ್ತ್ಕೋಬೇಕು ಮಕ್ಕಳ ನೀವು. ನಾನ್ ಮೆಟಲ್ಸು ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಸಲ್ಫರ್, ಫಾಸ್ಫರಸ್, ಇವೆಲ್ಲ ನಾನ್ ಮೆಟಲ್ಸ್. ಅಂದ್ರೆ ದೇ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ದೇ ವಾಂಟ್ಸ್ ಎಲೆಕ್ಟ್ರಾನ್. ಓಕೆ, electronegative elements are non-metals, so they want electron. Oxidation number, it's a real or hypothetical charge on an atom due to electronegativity difference. ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಒಂದು ಟರ್ಮ್ನ ಇಲ್ಲಿ ಹೇಳ್ತೀನಿ ನೋಡಿ. ಹೈಡ್ರೋಜನ್ನು, ಹೀಲಿಯಮ್ಮು, ಲಿಥಿಯಮ್ಮು, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಹೈಡ್ರೋಜನ್ದು ಎಲೆಕ್ಟ್ರೋನೆಗೆಟಿವಿಟಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 2.1 and 2.2, ಕಾರ್ಬನ್ದು 2.5, ನೈಟ್ರೋಜನ್ದು 3, ಆಕ್ಸಿಜನ್ದು 3.5, ಫ್ಲೋರಿನ್ದು 4. ನಮಗೆ ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂಥದ್ದೇ ಇದು. ಸೊ 2.1 ನಿಮಗೆ ಗೊತ್ತಿರಲಿ ಮಕ್ಕಳ, ಇದು ಎಸ್ ಬ್ಲಾಕ್ ಎಲಿಮೆಂಟ್. ಎಸ್ ಬ್ಲಾಕ್ ಅಲ್ಲಿ 2 ಗ್ರೂಪ್ ಬರುತ್ತೆ. ಫಸ್ಟ್ ಗ್ರೂಪ್ ಅನ್ನ ನೀವು ಏನಂತ ಕರಿತೀರಿ? ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀರಿ. ಸೆಕೆಂಡ್ ಗ್ರೂಪ್ ಏನಂತ? ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಕರಿತೀವಿ. ಇದು ಫಸ್ಟ್ ಗ್ರೂಪು, ಇದು ಸೆಕೆಂಡ್ ಗ್ರೂಪು. ಈ ಹೈಡ್ರೋಜನ್ ನ ಬಿಟ್ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಎಸ್ ಬ್ಲಾಕ್ ಎಲಿಮೆಂಟ್ ಎಲೆಕ್ಟ್ರೋನೆಗೆಟಿವಿಟಿ 2.1 ಗಿಂತ ಕಡಿಮೆ ಇರುತ್ತೆ. ಹೈಡ್ರೋಜನ್ 2.1. ಎಸ್ ಬ್ಲಾಕ್ ಎಲಿಮೆಂಟ್ ಹೈಡ್ರೋಜನ್ ಬಿಟ್ಟು ಯಾವ್ದು ಹೇಳು? ಲಿಥಿಯಮ್ಮು, ಬೆರಿಲಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಇದೆಲ್ಲ ಎಲೆಕ್ಟ್ರೋನೆಗೆಟಿವಿಟಿ 2.1 ಗಿಂತ ಕಡಿಮೆ, ಅಂದ್ರೆ ಹೈಡ್ರೋಜನ್ ಗಿಂತನೂ ಕಡಿಮೆ. ಸೊ ಇಲ್ಲಿ ನೋಡು, ಕಾರ್ಬನ್ 2.5, ನೈಟ್ರೋಜನ್ 3, 3.5, 4, ದಿಸ್ ಒನ್. ಸಲ್ಫರ್, ಕ್ಲೋರಿನ್, ಫಾಸ್ಫರಸ್, ಸಿಲಿಕಾನ್, ಅಲ್ಯೂಮಿನಿಯಂ. ಸೊ ಈ ಎಲೆಕ್ಟ್ರೋನೆಗೆಟಿವಿಟಿ ಹೇಳಿದೆ ನೋಡಿ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅಂತ ಡಿಫ್ರೆನ್ಸ್ ಯಾವುದೇ 2 ಎಲಿಮೆಂಟ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಸೇಮ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಕೊ, ಇಲ್ಲಿ ಸಿ ಮತ್ತೆ ಎಚ್ ದು. ಸಿ 2.5, ಇದ್ರದ್ದು ಎಷ್ಟು? 2.1. ಆದ್ರೆ ನಾವು ಎಚ್ ನ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಸ್ಟ್ಯಾಂಡರ್ಡ್ ಅಂತ ತಗೊಳ್ತೀವಿ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 2 ಸೇಮು ಇರೋದೇ ಇಲ್ಲ ಮಕ್ಕಳ. 2 ಸೇಮ್ ಇರುತ್ತೆ ಯಾವಾಗ ಅಂದ್ರೆ ಅದು ಹೋಮೋಅಟಾಮಿಕ್ ಮಾಲಿಕ್ಯೂಲ್ ಆದಾಗ, N2 ಆದಾಗ, N ಮತ್ತೆ N ಆದಾಗ. ಇದು 3.5, ಇದು 3.5 ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಸೊ ಬೇರೆ ಬೇರೆ ಆಟಮ್ ಅಥವಾ ಬೇರೆ ಬೇರೆ ಎಲಿಮೆಂಟ್ ಇದ್ದಾಗ ಎಲೆಕ್ಟ್ರೋನೆಗೆಟಿವಿಟಿ ಯಾವತ್ತೂ ಕೂಡ ಸೇಮ್ ಇರಲ್ಲ. ಓಕೆ, ದಿಸ್ ಈಸ್ ಎಲೆಕ್ಟ್ರೋನೆಗೆಟಿವ್. ಸೊ ಈಗ ನೋಡಿ ಇಲ್ಲಿ ಎನ್ ಎಚ್ ಎಚ್ ಎಚ್, ಈ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇಂದ 3.5, ದಿಸ್ ಈಸ್ 2.1, 2.1, 2.1 ಹೈಡ್ರೋಜನ್ದು. ಈ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇಂದ ಇದ್ರ ಮೇಲೆ ಯಾವುದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ? 3.5 ಅಲ್ವಾ ನೈಟ್ರೋಜನ್ದು. ಒಂದು ಹೈಡ್ರೋಜನ್ ವಿ ವಿಲ್ ಗಿವ್ 1 ಮೈನಸ್. ಒಂದು ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಮೈನಸ್. ಸೊ ಇದರಿಂದ +1 +1 +1, 3 ಸೇರಿಸಿ ಮಕ್ಕಳ +3. ಒಂದೇ ಒಂದು ನೈಟ್ರೋಜನ್ ಎಷ್ಟು? -3.
ಓಕೆ, ನೈಟ್ರೋಜನ್ ಆಕ್ಸಿಡೇಷನ್ ನಂಬರು -3 ಆಯ್ತು. ಸೊ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿ ನೈಟ್ರೋಜನ್ NNH ಇದ್ರದ್ದು ಎಲೆಕ್ಟ್ರಾನ್ ನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ 3.5 2.1. ಹಂಗಾಗಿ ಇಲ್ಲಿ ಬಾಂಡ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದ್ರ ಕಡೆಗೆ ಎಳ್ಕೊಳ್ಳುತ್ತೆ. ಎಳ್ಕೊಂಡ್ರೆ ಗೇನ್ ದಿ ಎಲೆಕ್ಟ್ರಾನ್ ಅಂದ್ರೆ ದಟ್ ಈಸ್ ಮೈನಸ್. ಎಷ್ಟು ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತು ಎಳ್ಕೊಳ್ತು? 1. ಇದರಿಂದನೂ ಈ ಬಾಂಡ್ ಇಂದನೂ ಒಂದು -1, ಈ ಬಾಂಡ್ ಇಂದನೂ ಒಂದು -1, -3. ಕಳ್ಕೊಂಡಿದ್ದಾರೋ +1 +1 +1, ಯಾರು? ನಮ್ಮ ಹೈಡ್ರೋಜನ್ನು. ಸೊ ಹಾಗಾಗಿ ಇದು ಆಕ್ಸಿಡೇಷನ್ ನೀವು ನಂಬರ್ ಮಾಡಿದ್ರೆ ನೈಟ್ರೋಜನ್ದು -3 ಬರುತ್ತೆ, ಹೈಡ್ರೋಜನ್ದು +1, ಒಂದ್ರದ್ದು. ಮೂರದಾದ್ರೆ +3 ಆಕ್ಸಿಡೇಷನ್ ನಂಬರ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಆಕ್ಸಿಡೇಷನ್ ನಂಬರ್ ಅಂದ್ರೆ ಹೇಳಿ ರಿಯಲ್ ಆರ್ ಹೈಪೋಥೆಟಿಕಲ್ ಚಾರ್ಜ್ ಆನ್ ಅನ್ ಆಟಮ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್. ಎಲೆಕ್ಟ್ರೋನೆಗೆಟಿವಿಟಿ ಮರಿಬೇಡ, ಪೀರಿಯಡ್ ಟೇಬಲ್ದು ನೋಡ್ಕೋ. ಇಲ್ಲಿ ಮಧ್ಯೆ ಬಿಟ್ಟಿದ್ದೀನಿ ಡಿ ಬ್ಲಾಕ್ ಎಲಿಮೆಂಟ್. ಬೋರಾನ್ ಬರ್ದಿಲ್ಲ, 2, ಕಾರ್ಬನ್ 2.5, ನೈಟ್ರೋಜನ್ 3, ಆಕ್ಸಿಜನ್ 3.5, ಫ್ಲೋರಿನ್ 4. The most electronegative element in the periodic table is fluorine, which always shows -1 oxidation number. I will explain that. So oxidation number ಅಂದ್ರೆ ಗೊತ್ತಾಯ್ತಲ್ಲ, basic idea. Okay. ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಗೊತ್ತಾಯ್ತು ನಿನಗೆ. ಇಟ್ಸ್ ಎ ರಿಯಲ್ ಆರ್ ಹೈಪೋಥೆಟಿಕಲ್ ಚಾರ್ಜ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಎರಡು ಆಟಮ್ ಅಟ್ಯಾಚ್ ಆಗಿರುತ್ತೆ ಮಗು. ಒಂದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 3 ಇರುತ್ತೆ, ಇನ್ನೊಂದ್ರ 2.5 ಇರುತ್ತೆ. 3 ಇರೋದು ಮೈನಸ್ ಚಾರ್ಜ್ ತಗೊಳುತ್ತೆ, 2.5 ಇರೋದು ಪ್ಲಸ್ ಚಾರ್ಜ್ ತಗೊಳುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಈ ಆಕ್ಸಿಡೇಷನ್ ಸ್ಟೇಟ್ ನ ಹೇಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ನೋಡೋಣ. ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್. ಸೊ ಫಸ್ಟ್ ಆಕ್ಸಿಡೇಷನ್ ನಂಬರ್ ಮಾಡೋದು ನೋಡೋಣ. ಪಿ ಮತ್ತೆ ಎಚ್ ಮಧ್ಯೆ ನೋಡು, ಸಿ ಮತ್ತೆ ಎಚ್ ಮಧ್ಯೆ ನೋಡು, ಎಸ್ ಮತ್ತೆ ಸಿ ಮಧ್ಯೆ ನೋಡು, ಸಿಎಲ್ ಮತ್ತೆ ಎನ್ ಮಧ್ಯ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂನ ನೋಡ್ತಾ ಹೋಗು. ನಾನು ಮುಂಚೆನೆ ಬರೆದಿದ್ದೆ ಇಲ್ಲಿ. ಸೊ ಫಾಸ್ಫರಸ್ ಇಸ್ ನಾನ್ ಮೆಟಲ್, ನೈಟ್ರೋಜನ್ 3, ಫಾಸ್ಫರಸ್ ಅರೌಂಡ್ 2.767 ಸಮಥಿಂಗ್ ಬರುತ್ತೆ, ಹೈಡ್ರೋಜನ್ 2.1, ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್? ಫಾಸ್ಫರಸ್. ಹೆನ್ಸ್ electronegativity of phosphorus is higher than hydrogen. Carbon ಕೂಡ ನಾನ್ ಮೆಟಲ್ 2.5 2.1, hydrogen 2.1, carbon 2.5. hence electronegativity of carbon is higher than hydrogen. ಇಲ್ಲೂ ಅಷ್ಟೇ, sulfur is greater than carbon. chlorine electronegativity is higher than nitrogen. ಸರ್ ಹಾಗಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಂಡುಹಿಡ್ಕೋ ನಾವು ಕಲಿಬೇಕಾ? ನೀವು ಫ್ಲೋರಿಂದು 4 ಇದೆ, ಕ್ಲೋರಿಂದು 0.5 ಕಡಿಮೆ ಮಾಡ್ಕೋ, ಬ್ರೋಮಿಂದು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋ, ಅಯೋಡಿನ್ದು ಇದಕ್ಕೂ ಕಡಿಮೆ ಮಾಡು. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ನೋಡಿ, ಇದ್ರದ್ದು 3.5, ಇದ್ರದ್ದು 3, ಇದ್ರದ್ದು 2.5. ಈಗ ನೆಕ್ಸ್ಟ್ ಕೆಳಗಡೆ ಯಾರು ಬರ್ತಾರೆ? ಸಿಲಿಕಾನ್ ಬರುತ್ತೆ. 2.5 ಗಿಂತ ಕಡಿಮೆ ಮಾಡು, 2.1 ಅಪ್ರಾಕ್ಸಿಮೇಟ್ಲಿ. ಇದ್ರದ್ದು 2.5 ಸಮಥಿಂಗ್ ಮಾಡ್ಕೋ, ಇದ್ರದ್ದು ಸಲ್ಫರ್ ಅಲ್ಲ ಫಾಸ್ಫರಸ್ 2.5 ಸಮಥಿಂಗ್, ಇದು 3.2 ಸಮಥಿಂಗ್, ಇದ್ರದ್ದು 4 ಆದ್ರೆ ಇದ್ರದ್ದು 3.5. ಹೀಗೆ ನೀನು ನೆನ್ಪಿಟ್ಕೋಬೇಕು. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ನಾನ್ ಮೆಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಡೆ ಮೆಟಲ್ಸ್ ಕಡೆ ಸೈಡ್ ತಲೆ ಬಿಸಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಹೈಡ್ರೋಜನ್ 2.1 ಬಿಟ್ರೆ ಫಸ್ಟ್ ಗ್ರೂಪ್ ಎಲಿಮೆಂಟು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬ್ರಿಯಂ, ಸೀಸಿಯಂ ಇವೆಲ್ಲದ್ರದ್ದು ಕೂಡ 2.1 ಗಿಂತ ಕಡಿಮೆ ಇರುತ್ತೆ. ಸೆಕೆಂಡ್ ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಬೆರಿಲಿಯಮು, ಮೆಗ್ನೀಷಿಯಮು, ಕ್ಯಾಲ್ಸಿಯಮು, ಸ್ಟೋನ್ಶಿಯಮು, ಬೇರಿಯಂ, ಅದ್ರದ್ದು ಕೂಡ 2.1 ಗಿಂತ ಕಡಿಮೆ ಇರುತ್ತೆ. ಅದೇನು ತಲೆ ಬೇಸಿಲ್ಲ. ಪ್ರಾಬ್ಲಮ್ ಬರೋದು ಇಲ್ಲೇನೆ. ಇದು ನಿಂಗೆ ನೆನಪಿಟ್ಕೋ. ನೋಡ್ಕೋ, ಕ್ಲೋರಿನ್ ಎಷ್ಟಿದೆ? 3.5. ನೈಟ್ರೋಜನ್ ಎಷ್ಟಿದೆ? 3. ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಮೋರ್ ದ್ಯಾನ್ ನೈಟ್ರೋಜನ್. ಸಲ್ಫರ್ ಎಷ್ಟಿದೆಯಪ್ಪ? 3.2. ಕಾರ್ಬನ್ ಎಷ್ಟಿದೆ? 2.5. ಸಲ್ಫರ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಫಸ್ಟ್ ನಿನಗೆ ಎಲೆಕ್ಟ್ರೋನೆಗೆಟಿವಿಟಿ ನೋಡು. ಆಕ್ಸಿಡೇಷನ್ ಸ್ಟೇಟ್ ಬರೆಯಕ್ಕೆ ಬರ್ಬೇಕಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಬರಬೇಕು, ಎಲೆಕ್ಟ್ರೋನೆಗೆಟಿವಿಟಿ ಗೊತ್ತಿರಬೇಕು. ಕ್ಲಿಯರ್ ಆಯ್ತಲ್ವ ಸ್ಟೂಡೆಂಟ್ಸ್? ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡ್ಕೋ, ತುಂಬಾ ಇಂಪಾರ್ಟೆಂಟ್ ಆಗಿ. ಆಕ್ಸಿಡೇಷನ್ ಸ್ಟೇಟ್ ಆರ್ ಆಕ್ಸಿಡೇಷನ್ ನಂಬರ್ 0 ಆಗಿರ್ಬೋದು, ಮೇ ಬಿ 0 ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು ಮಕ್ಕಳ, ಫ್ರಾಕ್ಷನ್ ಆಗಿರ್ಬೋದು,
ಆರ್ ನೆಗೆಟಿವ್ ಆಗಿರ್ಬೋದು, ಮೈನಸ್ ನೆಗೆಟಿವ್ ಆಗಿರ್ಬೋದು ಆಕ್ಸಿಡೇಷನ್ ನಂಬರ್, ಪಾಸಿಟಿವ್ ಆಗಿರ್ಬೋದು ಅಥವಾ ಹೋಲ್ ನಂಬರು ಆಗಿರ್ಬೋದು. ಆಕ್ಸಿಡೇಷನ್ ಸ್ಟೇಟ್ ಮೇ ಬಿ 0, ಫ್ರಾಕ್ಷನ್, ಹೋಲ್ ನಂಬರ್ 3 ಆಗಿರ್ಬೋದು. ಅದರಲ್ಲಿ ಮತ್ತೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನೋಡೋಣ ಒಂದು ಎಕ್ಸಾಂಪಲ್. ಆಕ್ಸಿಡೇಷನ್ ನಂಬರ್ ಹೆಂಗ್ ಮಾಡೋದು ಸರ್ ನೋಡ್ಕೋ ಇಲ್ಲಿ. NiCO4 oxidation state of Ni is equal to 0. CO ಬಂದಿಲ್ಲ ಇದುವರೆಗೆ, ನೆಕ್ಸ್ಟ್ ಬರುತ್ತೆ. ಇದ್ರ ಚಾರ್ಜು ಒಂದ್ರದ್ದು 0, 4ರದ್ದು 0ನೇ ಮಾಡ್ತೀನಿ ನೋಡಿ. ಇದ್ರದ್ದು ಇದನ್ನ ನಾನು ಕಂಡುಹಿಡಿಯಬೇಕು. ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ ಅಂತ ತಗೊಂತೀನಿ. ಪ್ಲಸ್ there are 4 atom into oxidation number of carbon monoxide, sorry, carbonyl ligand is 0 is equal to 0. X is equal to 4 into 0, 0. X is equal to 0. Oxidation number of, oxidation state of nickel is 0. Clear ಆಯ್ತಲ್ಲ ಮಕ್ಕಳ? ನೆಕ್ಸ್ಟ್ ನೋಡ್ಕೋ. N3H oxidation number of nitrogen, oxidation number of nitrogen ನೀನು ಇದು ಕಂಡುಹಿಡಿಬೇಕಲ್ವಾ? ಎಕ್ಸ್ ಅಂತ ತಗೋಬೇಕು. ದೇರ್ ಆರ್ 3 ಆಟಮ್, ಅದಕ್ಕೆ ಇಂಟು 3 ಮಾಡ್ತೀಯಾ, ಪ್ಲಸ್ ಅಂತ ಬರ್ಕೋಬೇಕು. ಹೈಡ್ರೋಜನ್ದು ಆಕ್ಸಿಡೇಷನ್ ನಂಬರು +1 ಬರುತ್ತೆ. ನೆಕ್ಸ್ಟು ಈಸ್ ಈಕ್ವಲ್ ಟು 0. 3x ಈಸ್ ಈಕ್ವಲ್ ಟು ಆ ಕಡೆ ಕಳಿಸ್ತೀಯ -1, x ಈಸ್ ಈಕ್ವಲ್ ಟು -1/3. ಅರೆ ಇದ್ರದ್ದು ಎಷ್ಟು ಹಂಗಾದ್ರೆ ಆಕ್ಸಿಡೇಷನ್ ನಂಬರ್ ಆರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಇಲ್ಲಿ -1/3. ನೆಕ್ಸ್ಟ್ ನೋಡ್ಕೋ. SCl ಆಕ್ಸಿಡೇಷನ್ ನಂಬರು ಇದು +1, ಇದು -1. ನೆಗೆಟಿವ್, ಫ್ರಾಕ್ಷನಲ್, 0 ಆರ್ ಹೋಲ್ ನಂಬರ್. ಆಕ್ಸಿಡೇಷನ್ ನಂಬರು 0 ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು ಅಥವಾ ಹೋಲ್ ನಂಬರ್ ಆಗಿರಬಹುದು. ಫಸ್ಟ್ ಒನ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ನೋಡಕ್ ಬರಬೇಕು. ಸೆಕೆಂಡ್ ಒನ್ ಆಕ್ಸಿಡೇಷನ್ ಸ್ಟೇಟ್ ಮತ್ತೆ ಆಕ್ಸಿಡೇಷನ್ ನಂಬರ್ ಇಷ್ಟೆಲ್ಲ ವ್ಯಾಲ್ಯೂ ಇರುತ್ತೆ ಅಂತೇಳಿ ನಿನಗೆ ಗೊತ್ತಿರಬೇಕು. ಫಸ್ಟ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಆಯ್ತು. ಆಕ್ಸಿಡೇಷನ್ ನಂಬರ್ 0 ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ವ್ಯಾಲ್ಯೂ ಆಗಿರ್ಬೋದು ಆರ್ ಹೋಲ್ ನಂಬರ್ ಕೂಡ ಆಗಿರಬಹುದು ಮಕ್ಕಳ. ನೆಕ್ಸ್ಟ್ ಈ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ ಬಗ್ಗೆನೆ ಸ್ವಲ್ಪ ಬೇಸಿಕ್ಸ್ ಪಾಯಿಂಟ್ಸ್ ಇವಾಗ ಹೇಳಿದೆ. ಫಸ್ಟ್ ಪಾಯಿಂಟು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ನೋಡಬೇಕು. ಸೆಕೆಂಡ್ ಪಾಯಿಂಟು ಮಕ್ಕಳ ಅದರ ವ್ಯಾಲ್ಯೂ 0, ನೆಗೆಟಿವ್, ಪಾಸಿಟಿವ್, ಫ್ರಾಕ್ಷನಲ್ ಆರ್ ಹೋಲ್ ನಂಬರ್ ಆಗಿರಬಹುದು. ನೆಕ್ಸ್ಟ್ oxidation number of an element may vary. ಅಂದ್ರೆ H2S ಇದೆ, H2SO3 ಇದೆ, H2SO4 ಇದೆ. ಇಲ್ಲಿ ನೀನು ಇದರಲ್ಲಿ ಸಲ್ಫರ್ ಆಕ್ಸಿಡೇಷನ್ ನಂಬರ್ ನೋಡು, ಸಲ್ಫರ್ ಆಕ್ಸಿಡೇಷನ್ ನಂಬರ್ ನೋಡು, ಸಲ್ಫರ್ ಆಕ್ಸಿಡೇಷನ್ ನಂಬರ್ ನೋಡು. ಮೂರಲ್ಲೂ ಕೂಡ ಸಲ್ಫರೇ. ಆಕ್ಸಿಡೇಷನ್ ನಂಬರ್ ಸೇಮ್ ಇರಬೇಕು, ಬಟ್ ಸೇಮ್ ಇರಲ್ಲ. ಇದರಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಈಸ್ -2, ಇದರಲ್ಲಿ +4, -2, ಇದರಲ್ಲಿ +4, ಇದರಲ್ಲಿ +6. ಅದೇ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಡಿಫ್ರೆಂಟ್ ಕಾಂಪೌಂಡ್ಸ್ ಮೇ ವೇರಿ. H2S ಅಲ್ಲಿ ಸಲ್ಫರ್ದು -2, H2SO3 +4, H2SO4 ಅಲ್ಲಿ +6. ಇದೆಲ್ಲ ಸ್ವಲ್ಪ ಬೇಸಿಕ್ಸ್ ಹೇಳ್ಕೊಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕೋವಲೆಂಟ್ ಬಾಂಡ್ ಇದ್ರೆ ನೋಡಿ, ಇವಾಗ ಸಿ ಮತ್ತೆ ಸಿ ಮಧ್ಯ ಅಥವಾ ಎ ಮತ್ತೆ ಎ ಮಧ್ಯ ಕೋವಲೆಂಟ್ ಬಾಂಡ್ ಇದ್ರೆ ಇದ್ರದ್ದು 0 ಆಕ್ಸಿಡೇಷನ್ ನಂಬರ್, ಇದ್ರದ್ದು 0 ಆಕ್ಸಿಡೇಷನ್ ನಂಬರ್.
ಅದೇ ನಿನಗೆ ಸಿ ಏನಾದರೂ ಎನ್ಗೆ ಅಟ್ಯಾಚ್ ಆಗಿದ್ರೆ ಸಿ ಇದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟಪ್ಪ 2.5, ನೈಟ್ರೋಜನ್ದು 3, ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಇಲ್ಲಿ ನೋಡಿ 2.5 ಎರಡರದ್ದು ಸೇಮು, ಹಾಗಾಗಿ ದರ್ ಇಸ್ ನೋ ಮೈನಸ್, ದರ್ ಇಸ್ ನೋ ಪ್ಲಸ್. ಸೊ ಆಕ್ಚುಲಿ ನಿಮಗೆ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಚಾರ್ಜ್ ಅನ್ನೋದೇ ಮೇನ್ಲಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂದರೆ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಮೇಲೆ. ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಸೇಮ್ ಇದೆ, ಹಾಗಾಗಿ ಚಾರ್ಜ್ 0. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇದೆ, ಹಾಗಾಗಿ ನೈಟ್ರೋಜನ್ more electronegative so which will get -1, it will get +1 charge. so C ಮತ್ತೆ N ಮಧ್ಯೆ ಡಬಲ್ ಬಾಂಡ್ ಇದೆ. ನಾವು 2 ಎಲೆಕ್ಟ್ರಾನ್ ಈ ಕಡೆಗೆ ಎಳ್ಕೊಳ್ಳುತ್ತಲ್ವಾ, ಇವೆರಡು ಎಲೆಕ್ಟ್ರಾನ್ it will get +2, this will get -2. C N 3 ಎಲೆಕ್ಟ್ರಾನ್ ಅದ್ರ ಕಡೆಗೆ ಎಳ್ಕೊಳ್ಳುತ್ತಲ್ವಾ, ಸೊ ಅದಕ್ಕೆ -3, ಇದು +3. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಸೊ ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್ ಗೊತ್ತಾಯ್ತು, ನೋಡ್ಕೋ ಇಲ್ಲಿ. ಆಕ್ಸಿಡೇಷನ್ ನಂಬರ್ ಇನ್ ನೇಟಿವ್ ಸ್ಟೇಟ್ ಆರ್ ಫ್ರೀ ಸ್ಟೇಟ್ ಈಸ್ 0. ಸರ್ ಹೀಗಂದ್ರೆ ಏನು? ಸೋಡಿಯಂದು ನೇಟಿವ್ ಸ್ಟೇಟು Na, ಕಾಪರ್ದು ನೇಟಿವ್ ಸ್ಟೇಟು CO. ಸೊ ಈ ಸ್ಟೇಟಲ್ಲಿ ಅಂದರೆ ಅದರ ಫ್ರೀ ಸ್ಟೇಟಲ್ಲಿ ಅಥವಾ ನೇಟಿವ್ ಸ್ಟೇಟಲ್ಲಿ ಆಕ್ಸಿಡೇಷನ್ ನಂಬರ್ ಎಷ್ಟು? 0. ಇವೇ ಅಂತಲ್ಲ, ಯಾವ ತಗೋ Mg ನೇಟಿವ್ ಸ್ಟೇಟಲ್ಲಿ 0. ಆಕ್ಸಿಡೇಷನ್ ನಂಬರ್ ಅಟ್ ನೇಟಿವ್ ಸ್ಟೇಟ್ ಆರ್ ಫ್ರೀ ಸ್ಟೇಟ್ ಈಸ್ 0. ನೆಕ್ಸ್ಟ್ ಪಾಯಿಂಟು ನೀನು ಹಿಂಗೆ ನೆನ್ಪಿಟ್ಕೋ, ಅಲಾಯ್ಸ್ ಅಂದ್ರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್. ಅಲಾಯ್ಸ್ ಅಥವಾ ನೀನು ಕೇಳಿದಿಲ್ಲ ಬ್ರಾಸು, ಬ್ರಾನ್ಸು, ಜರ್ಮನ್ ಸಿಲ್ವರು, ಅದೆಲ್ಲ ಏನು ಅಂತ ಹೇಳಿದ್ರೆ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಆರ್ ಕಾಲ್ಡ್ ಅಲಾಯ್ಸ್. ಜಿಂಕ್, ಸೋಡಿಯಂ, ಅಮಲ್ಗಮ್, ಅಲಾಯ್. ಆಕ್ಸಿಡೇಷನ್ ನಂಬರ್ ಎಷ್ಟು ಇದ್ರದ್ದು? 0. ನೆಕ್ಸ್ಟ್ ಅಲೋಟ್ರೋಪ್ಸ್ ಅಂದ್ರೆ ಗೊತ್ತಿದೆಯಲ್ವಾ, 10th ಸ್ಟ್ಯಾಂಡರ್ಡ್ ಇತ್ತು ನೋಡಿ. ಕಾರ್ಬನ್ ಅಲೋಟ್ರೋಪ್ಸ್, ಡೈಮಂಡ್, ಗ್ರಾಫೈಟ್, ಫುಲರಿನ್ಸ್ ಅಂದ್ರೆ ಅದರ ಬಹುರೂಪತೆ. ಕಾರ್ಬನ್ನೇ ಎಲ್ಲದರಲ್ಲೂ ಕೂಡ. ಸೊ ಅಲ್ಲಿ ಅರೇಂಜ್ಮೆಂಟ್, ಮೋಡ್ ಆಫ್ ಅರೇಂಜ್ಮೆಂಟ್ ಈಸ್ ಡಿಫ್ರೆಂಟ್. ಗ್ರಾಫೈಟ್ ಅಲ್ಲಿ ಬೇರೆ, ಡೈಮಂಡ್ ಅಲ್ಲಿ ಬೇರೆ, ಎಲ್ಲದ್ರಲ್ಲೂ ಇರೋದು ಕಾರ್ಬನ್ನೇ, ಅದರ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಮಕ್ಕಳ. ಸೊ ಅಲೋಟ್ರೋಪ್ಸ್, ಕಾರ್ಬನ್, ಡೈಮಂಡ್, ಕಾರ್ಬನ್, ಗ್ರಾಫೈಟು, ಅಲೋಟ್ರೋಪ್, ರೋಂಬಿಕ್ ಅಂತ ಬರುತ್ತೆ, ಸ್ಟ್ರೋಂಬಿಕ್ ಅಂತ ಬರುತ್ತೆ. ಅವು ಎಲ್ಲರದ್ದು ಕೂಡ ಆಕ್ಸಿಡೇಷನ್ ನಂಬರ್ ಎಷ್ಟು ನಿಮಗೆ? 0. ನೋಡಿ, ನೇಟಿವ್ ಸ್ಟೇಟ್ ಅಲ್ಲಿ 0, ಅಲಾಯ್ಸ್ ಅಲ್ಲಿ 0, ಅಲೋಟ್ರೋಪ್ ಅಲ್ಲಿ 0. ಸೊ ಗೊತ್ತಾಯ್ತಲ್ವ ನಿಮಗೆ? ನೆಕ್ಸ್ಟ್ ಇನ್ಯಾವುದ್ರಲ್ಲಿ 0 ಅಂತ ಹೇಳಿದ್ರೆ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಬರುತ್ತೆ ಮಕ್ಕಳ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವ್ದ್ಯಾವ್ದು? ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಹೇಳಿದ್ರೆ ನೋಡು, ಆನ್ ಹೇಳ, ACTT, ಅಕ್ವಾ, ನೈಟ್ರೋಸಿಲ್, NO, ನೈಟ್ರೋಸಿಲ್, ಅಮೋನಿಯಾ, CO, ಕಾರ್ಬೋನಿಲ್, CS. ಇದು ಕ್ಯಾಪಿಟಲ್ C, ಕ್ಯಾಪಿಟಲ್ O ಮಗು. ಕ್ಯಾಪಿಟಲ್ C, ಕ್ಯಾಪಿಟಲ್ O ಅಂದ್ರೆ ಕಾರ್ಬೋನಿಲ್, ಕ್ಯಾಪಿಟಲ್ C ಸ್ಮಾಲ್ O ಅಂದ್ರೆ ಕೊಬಾಲ್ಟ್. CS, ಥಿಯೋಕಾರ್ಬೋನಿಲ್, ಸಾಕಿಷ್ಟು. ಇವೆಲ್ಲ ಏನು? ನ್ಯೂಟ್ರಲ್ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಚಾರ್ಜ್ ಬಂದ್ಬಿಟ್ಟು ನಿನಗೆ, ಇವೆಲ್ಲ ಏನು? ನ್ಯೂಟ್ರಲ್ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ನಿನಗೆ ಚಾರ್ಜ್ ಬಂದ್ಬಿಟ್ಟು ಎಷ್ಟು ಅಂದ್ರೆ 0. ನೇಟಿವ್ ಸ್ಟೇಟ್ ಅಲ್ಲಿ 0, ಅಲಾಯ್ಸ್ ಅಲ್ಲಿ 0, ಅಲೋಟ್ರೋಪಿಕ್ ಫಾರ್ಮ್ ಅಲ್ಲಿ 0, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆಕ್ಸಿಡೇಷನ್ ನಂಬರ್ ಎಷ್ಟು? 0.
ಸರ್ ಈ ಆಕ್ಸಿಡೇಷನ್ ನಂಬರ್ ಅಂದ್ರೆ ನಮಗೆ ಗೊತ್ತಾಯ್ತು. ಸೊ ರಿಯಲ್ ಆರ್ ಹೈಪೋಥೆಟಿಕಲ್ ಚಾರ್ಜ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. 0 ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅಥವಾ ಫ್ರಾಕ್ಷನಲ್ ಆಗಿರಬಹುದು, ವಿಚ್ ಡಿಪೆಂಡ್ಸ್ ಆನ್ ದೇರ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂಸ್ ಅಂಡ್ ಆಕ್ಸಿಡೇಷನ್ ನಂಬರ್. ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್ ಇದ್ದರೆ ನಿಮಗೆ ಗೊತ್ತಾಯ್ತು, ಸೇಮ್ ಆಟಮ್ ಇದ್ರೆ ಚಾರ್ಜ್ ಇಲ್ಲ, ಡಿಫ್ರೆಂಟ್ ಆಟಮ್ ಎಲೆಕ್ಟ್ರಾನಿಕ್ ಡಿಫ್ರೆಂಟ್ ಇದ್ರೆ ಚಾರ್ಜ್ ಇದೆ. ನೇಟಿವ್ ಸ್ಟೇಟ್ ಅಲ್ಲಿ Na, Cu, Mg ಆಕ್ಸಿಡೇಷನ್ ನಂಬರ್ 0, ಅಲಾಯ್ಸ್ದು 0, ಅಲೋಟ್ರೋಪ್ದು 0, ನ್ಯೂಟ್ರಲ್ ಲಿಗ್ಯಾಂಡ್ದು 0. ಇಷ್ಟು ಗೊತ್ತಾಯ್ತಲ್ವ ಮಕ್ಕಳ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ಚಾಪ್ಟರ್ ಅಲ್ಲಿ ನಿಮಗೆ ಈ ಆಕ್ಸಿಡೇಷನ್ ನಂಬರ್ ಇಡೀ ನಮ್ಮ ಪೀರಿಯಡ್ ಟೇಬಲ್ ಅಲ್ಲಿ ನಾರ್ಮಲಿ ಎಲ್ಲದ್ರದ್ದು ಬದಲಾಗುತ್ತೆ. ಆಕ್ಚುಲಿ ಫಿಕ್ಸ್ ಇರುತ್ತೆ, ಸಮ್ ಟೈಮ್ಸ್ ಜನರಲಿ ಫಿಕ್ಸ್ ಇರುತ್ತೆ, ಸಮ್ ಟೈಮ್ಸ್ ಅದರದ್ದು ವೇರಿಯೇಷನ್ ನೋಡ್ತೀವಿ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ. ಎಕ್ಸಾಂಪಲ್ ನೋಡ್ಕೋ, ನೈಟ್ರೋಜನ್ದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ನಂಬರು +5, ಮಿನಿಮಮ್ ಆಕ್ಸಿಡೇಷನ್ ನಂಬರು -3, ಅಥವಾ ಮ್ಯಾಕ್ಸಿಮಮ್ ನೆಗೆಟಿವ್ ಆಕ್ಸಿಡೇಷನ್ ನಂಬರು -3. ಕನ್ಫ್ಯೂಷನ್ ಆಗಬೇಡ. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ನಂಬರು +5, ಮಿನಿಮಮ್ ಆಕ್ಸಿಡೇಷನ್ ನಂಬರು -3. ಅರೆ ವೇರಿ ಆಗುತ್ತೆ ಅಲ್ಲೋ, +5 ತೋರಿಸ್ಬೋದು, +3 ತೋರಿಸ್ಬೋದು, +2 ತೋರಿಸ್ಬೋದು, -1 ತೋರಿಸ್ಬೋದು, -2 ತೋರಿಸ್ಬೋದು, -3 ತೋರಿಸ್ಬೋದು. ಹಾಗಾಗಿ ಈ ಆಕ್ಸಿಡೇಷನ್ ನಂಬರು ವೇರಿ ಆಗ್ತಾ ಹೋಗುತ್ತೆ. ಆದರೆ ಎಂಟೈರ್ ಪೀರಿಯಡ್ ಟೇಬಲ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ದು ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗಲ್ಲ. ಯಾವುದು ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್, ಆ ಥರ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗದಲ್ಲೇ ಇರ್ತಕ್ಕಂಥ ಆಕ್ಸಿಡೇಷನ್ ನಂಬರ್ ಇರ್ತಕ್ಕಂಥ ಎಲಿಮೆಂಟ್ ಯಾವುದು ಅಂದ್ರೆ ಫ್ಲೋರಿನ್. ಫ್ಲೋರಿಂದು ಯಾವತ್ತೂ ಕೂಡ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂದ್ರೆ -1 ಫಿಕ್ಸ್, ಅದು ಯಾವತ್ತೂ ಚೇಂಜ್ ಆಗಲ್ಲ. ಕೇಳ್ತಾರೆ ಈ ಕ್ವಶನ್ಸ್ ಅನ್ನ. ಹಾಗೇನೆ ಈ ಇಡೀ ಪೀರಿಯಡ್ ಟೇಬಲ್ ನಾವು ಹೈಡ್ರೋಜನ್ ನಿಂದ ಹೀಲಿಯಂ, ಲಿಥಿಯಂ, ಬೆರಿಲಿಯಂ ಎಂಟೈರ್ 118 ಕಲ್ತಾ ಹೋದ್ರು ಕೂಡ ನಿನಗೆ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ತೋರಿಸತಕ್ಕಂಥ ಎಲಿಮೆಂಟ್ ಯಾವುದು ಅಂದ್ರೆ ರುಥೇನಿಯಂ ಒಂದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +8. ರುಥೇನಿಯಂ ಒಂದು, ಮತ್ತೊಂದು ಆಸ್ಮಿಯಂ, ಅದು ಕೂಡ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +8. ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ 2 ತೋರಿಸ್ತವೆ, ರುಥೇನಿಯಂ, ಆಸ್ಮಿಯಂ, ಎರಡೂ ಕೂಡ +8. ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗಲ್ಲ ಅಂದ್ರೆ ಅದು ಫ್ಲೋರಿನ್. ನೆಕ್ಸ್ಟ್ ನೀನೇ ಕಲ್ತಿದೀಯಾ ಪೀರಿಯಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್, ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಥರ್ಡ್ ಗ್ರೂಪ್, ಫೋರ್ತ್ ಗ್ರೂಪ್, ಹೀಗೆ ಕಲಿತಾ ಹೋಗಿಲ್ಲ. ಟೋಟಲ್ ಎಷ್ಟು ಗ್ರೂಪ್ ಇದೆ? 18 ಗ್ರೂಪ್ ಇದೆ. ಎಷ್ಟು ಪೀರಿಯಡ್ ಇದೆ ಮಗು? 7 ಪೀರಿಯಡ್ ಇದೆ. ಈ 18 ಗ್ರೂಪ್ ಅಲ್ಲಿ ಪೀರಿಯಡ್ ಟೇಬಲ್ ಕಲ್ತ್ಕೋಬೇಕು ನೀವು. ಇಡೀ ಪೀರಿಯಡ್ ಟೇಬಲ್ ಕಲ್ತ್ರು ಕೂಡ ಏನ್ ತಪ್ಪಿಲ್ಲ. ಸೊ ಇದರಲ್ಲಿ ಫಸ್ಟ್ ಗ್ರೂಪ್ ಆಲ್ಕಲಿ ಮೆಟಲ್, ಸೆಕೆಂಡ್ ಗ್ರೂಪ್ ಆಲ್ಕಲಿನ್ ಅರ್ತ್ ಮೆಟಲ್. ಈ ಫಸ್ಟ್ ಗ್ರೂಪ್ದು ಆಕ್ಸಿಡೇಷನ್ ಸ್ಟೇಟ್ +1 ಅಂದ್ರೆ ಹೈಡ್ರೋಜನ್ದು +1, ಲಿಥಿಯಂದು +1, ಸೋಡಿಯಂದು +1, ಪೊಟ್ಯಾಷಿಯಂದು +1. ಅವ್ರ ಕೆಳಗೆ ಯಾರೆಲ್ಲ ಬರ್ತಾರೆ +1. ನೆಕ್ಸ್ಟ್ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಸೆಕೆಂಡ್ ಗ್ರೂಪ್ ಮೆಟಲ್ಸ್ ಯಾವ್ದು? ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟೋನ್ಶಿಯಂ, ಬೇರಿಯಂ, ಇವರೆಲ್ಲರದು ಕೂಡ +2. ಗೊತ್ತಾಯ್ತಲ್ವಾ? ಸೊ ಬರೀತೀನಿ ಇದು. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಎಲ್ಲರದು ಕೂಡ +1. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಎಲ್ಲ +2. ಪೀರಿಯಡ್ ಟೇಬಲ್ ಆಕ್ಸಿಡೇಷನ್ ನಂಬರ್ ಗೊತ್ತಾಯ್ತಲ್ಲ. ನಿನಗೆ ಗೊತ್ತಿದೆ ಹೈಡ್ರೋಜನ್ ಎಷ್ಟು ಅಂತ ಹೇಳಿದೆ? 2.1 ಅಪ್ರಾಕ್ಸಿಮೇಟ್ಲಿ. ಸೊ ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಮೋರ್ ದ್ಯಾನ್ ದಟ್ ಆಫ್ ದಿ ಎಸ್ ಬ್ಲಾಕ್ ಎಲಿಮೆಂಟ್. ಸೊ ಹಾಗಾಗಿ ನೀನೇನಾದ್ರೂ NaH ಅಂತ ಬರೆದ್ಬಿಟ್ರೆ ಹೈಡ್ರೋಜನ್ ಪ್ಲಸ್ ಬರೀಬೇಕಿತ್ತಲ್ವಾ, ಬಟ್ ಮೋರ್ ಎಲೆಕ್ಟ್ರೋನೆಗೆಟಿವ್ 2.1. ಸೊ ಹಾಗಾಗಿ ಯು ಶುಡ್ ರೈಟ್ -1. Na ಯಾವ ಗ್ರೂಪ್ ಎಲಿಮೆಂಟು? ಫಸ್ಟ್ ಗ್ರೂಪ್ ಎಲಿಮೆಂಟ್. ಎಷ್ಟಪ್ಪ ಆಕ್ಸಿಡೇಷನ್ ನಂಬರು? +1. ಸೊ ಹೈಡ್ರೋಜನ್ ಎಷ್ಟು? -1. ಹೈಡ್ರೋಜನ್ಗೆ ಮೈನಸ್ ಬಂದ್ಬಿಟ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಹೈಡ್ರೈಡ್ ಅಂತ ಹೇಳಿ ಕರಿತೀವಿ. ಸೊ ಹೈಡ್ರೋಜನ್ with all these S block element except hydrogen with lithium, sodium, potassium, beryllium, magnesium, calcium ಆಕ್ಸಿಡೇಷನ್ ನಂಬರ್ ಎಷ್ಟು ಅಂದ್ರೆ -1. ಅದನ್ನು ಬಿಟ್ಟು ಬೇರೆ ಎಲ್ಲ ಕೇಸಲ್ಲೂ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರು +1. ಮರಿಬೇಡ, ಹೈಡ್ರೋಜನ್ +1. when it combines with these alkali metals and alkaline earth metals -1 ತೋರಿಸುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್, ಇದು ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನ್.
ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ನೋಡ್ಬೇಕು ನಾವು. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರು ಮಕ್ಕಳ ಫಿಕ್ಸ್ ಇದೆ -2 in most of the cases. In most of the cases the oxidation number of oxygen is -2, but few exceptions in H2O2, O2 minus, what is this? Superoxide, hydrogen peroxide, superoxide. Then very important, O3 minus, ozone, ozonide, OF2 oxygen difluoride, O2 F2 dioxygen difluoride. ಎಕ್ಸೆಪ್ಟ್ ದೀಸ್ ಎಲಿಮೆಂಟ್ಸ್, ಈ ಎಲಿಮೆಂಟ್ ಬಿಟ್ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕೇಸಲ್ಲೂ ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರು -2. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡೋಣ ಹೇಗೆ ಅಂದ್ರೆ ಈ ಆಕ್ಸಿಡೇಷನ್ ಸ್ಟೇಟು ಆಕ್ಸಿಜನ್ದು ಈ ಎಲಿಮೆಂಟ್ಸ್ ಅಲ್ಲಿ ಏನಾಗುತ್ತೆ ನೋಡಿ. ಸ್ಟ್ರಕ್ಚರ್ ಬರೀತೀನಿ. ಸೊ ಓ ಮತ್ತೆ ಎಚ್ ಅಲ್ಲಿ 3 ಎಲೆಕ್ಟ್ರೋನೆಗೆಟಿವ್ ಯಾರು? ಎಚ್ದು 2.1, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ -4, 3.5, 3, 2.5. ಅಮಂಗ ಆಕ್ಸಿಜನ್ ಮತ್ತೆ ಎಚ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆಯಪ್ಪ? 3.5 ಅಂದ್ರೆ 3 ಎಲೆಕ್ಟ್ರೋನೆಗೆಟಿವ್. ಹೈಡ್ರೋಜನ್ 2.5, 2.1. ಹಾಗಾಗಿ ಇದಕ್ಕೆ -1, ಈ ಕಡೆ ಇದಕ್ಕೆ +1. ಆಕ್ಸಿಜನ್ 3.5, 3.5 ಸೇಮ್, ಹಾಗಾಗಿ ಯಾವ ಚಾರ್ಜು ಬರೆಯಲ್ಲ ನೀನು. ಈ ಕಡೆ ಬಂದ್ರೆ ಇದ್ರದ್ದು +1, ಇದ್ರದ್ದು -1. ಕ್ಲಿಯರ್? ಎಸ್. ಸೊ ಇಲ್ಲಿ ನಾವು ಯಾವತ್ತೂ ಆಕ್ಸಿಡೇಷನ್ ಸ್ಟೇಟ್ ಹೇಳೋದೇನೋ ಪರ್ ಆಟಮ್ಗೆ ಹೇಳೋದು. ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟಪ್ಪ? -1. ಕ್ಲಿಯರ್ ಸರ್? -1, -2. ನೋ, ಅದು ಓಟುಗೆ -2, ಓಗೆ -2 ಅಲ್ಲ, ಓಗೆ -1, ಓಗೆ -1 ಮಗು. O2 ತಗೊಂಡ್ರೆ -1 + -1 -2, ಬರೀ ಓಗೆ -1 ಬರುತ್ತೆ. ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಜನ್ -2 ಇರಬೇಕು, ಬಟ್ ಎಷ್ಟಾಯ್ತಪ್ಪ? -1. ನೆಕ್ಸ್ಟ್ O2 ಮೈನಸ್ ಅಂದ್ರೆ ಇದನ್ನ ಸೂಪರ್ ಆಕ್ಸೈಡ್ ಅಂತ ಕರೀತಾರೆ ಮಕ್ಕಳ. ಇದನ್ನ ಸೂಪರ್ ಆಕ್ಸೈಡ್ ಅಂತ ಹೇಳಿ ಕರೀತಾರೆ. ಇದ್ರದ್ದು ಆಕ್ಸಿಡೇಷನ್ ನಂಬರ್ ನೋಡ್ಕೊ ನೀನು. 2, 2 ಆಟಮ್ ಇದೆ, ನೀನ್ ಕಂಡುಹಿಡಿಬೇಕು. X = ಇದ್ರ ತಲೆ ಮೇಲೆ ಎಷ್ಟಿದೆಯಪ್ಪ? -1 ಇದೆ ಚಾರ್ಜ್, -1 ಹಾಕಿದೆ. 2x. ಸೊ x = -1/2. ಅರೆ -2 ಬೇಕಿತ್ತು, -1 ಆಯ್ತು. ಇಲ್ಲಿ ಎಷ್ಟು ತೋರಿಸ್ತು? -1/2. ನಾನು ಮುಂಚೆನೆ ಹೇಳಿದೆ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಮೇ ಬಿ ಫ್ರಾಕ್ಷನಲ್. ಓಕೆ. ನೆಕ್ಸ್ಟ್ O3 ಓಝೋನೈಡ್ ಅಂತ ಕರೀತಾರೆ ಮಕ್ಕಳ. ದೇರ್ ಆರ್ 3 ಆಟಮ್ into we have to find out oxidation number of this oxygen. X = -1, 3x = -1, x = -1/3. ಇದು ಕೂಡ ಫ್ರಾಕ್ಷನಲ್ ಬಂತು ನೋಡು. -2 ಇರಬೇಕಿತ್ತು ಆಕ್ಸಿಜನ್ದು, -3. ಆಕ್ಸಿಜನ್ದು ಮೋಸ್ಟ್ ಆಫ್ ದಿ ಕೇಸ್ -2ನೇ, ಎಕ್ಸೆಪ್ಟ್ ದೀಸ್ ಕಾಂಪೌಂಡ್ಸ್. OF2 ನೋಡು, ಇದು OF2 ಅಲ್ಲಿ ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್? ದಿಸ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಹಾಗಾಗಿ -1, -1, ದಿಸ್ ಈಸ್ +2. ಆಕ್ಸಿಡೇಷನ್ ನಂಬರ್ ಆಫ್ OF2 = OF2 ಅಲ್ಲಿ ಆಕ್ಸಿಜನ್ ಎಷ್ಟು? 2. ಫ್ಲೋರಿನ್ ಎಷ್ಟಪ್ಪ? -1. ನೆಕ್ಸ್ಟ್ ನೋಡ್ಕೊ ಇಲ್ಲಿ O2F2. O2F2 ಅಂತ ಹೇಳಿದ್ರೆ ಮಗು ಹೀಗಿರುತ್ತೆ ನೋಡು. ಒಂದು OO ಮಧ್ಯೆ ಬಾಂಡ್ ಇದ್ರೆ ಪರಾಕ್ಸಿ ಲಿಂಕೇಜ್. ಆಕ್ಸಿಡೇಷನ್ ನಂಬರು -1 ಇರಬೇಕು, ಮರಿಬೇಡ. -1 +1 +1 -1. ಸರ್ ಇದು ಪರಾಕ್ಸಿ ಲಿಂಕೇಜಾ? ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಮಧ್ಯೆ ಬಾಂಡ್ ಇದೆ, ಬಟ್ ಆಕ್ಸಿಡೇಷನ್ ನಂಬರ್ ನೋಡು +1 +1 ಇದೆ, ಇರಬೇಕಾಗಿದೆ ಅದು -1 -1. ಸೊ ಇಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಎಷ್ಟು? +1. ಸೊ ಹಾಗಾಗಿ ಇಲ್ಲಿ ಎಷ್ಟು ತೋರಿಸುತ್ತೆ? -1. ಇಲ್ಲಿ ಎಷ್ಟು ತೋರಿಸುತ್ತೆ? -1/2. ಇಲ್ಲಿ ಎಷ್ಟು ತೋರಿಸುತ್ತೆ? -1/3. ಇಲ್ಲಿ ಎಷ್ಟು ತೋರಿಸುತ್ತೆ? +2. ಇಲ್ಲಿ ಎಷ್ಟು ತೋರಿಸುತ್ತೆ? +1. ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ -2 ಮೋಸ್ಟ್ ಆಫ್ ದಿ ಕೇಸಸ್ ಎಕ್ಸೆಪ್ಟ್ ದೀಸ್ ಕಾಂಪೌಂಡ್ಸ್. ಇದರಲ್ಲಿ
ಬೇರೆ ಆಗುತ್ತಾ ಬರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ನೋಡು, ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಇದು ಕಲ್ತ್ರೆ ಬಹುತೇಕ ನಿನಗೆ ಆಲ್ಮೋಸ್ಟ್ ಆಲ್ ದಿ ಕಾನ್ಸೆಪ್ಟ್ಸು ಈಸಿ ಆಗ್ತಾ ಹೋಗುತ್ತೆ ಮುಂದೆ ಬರ್ತಕ್ಕಂಥವು. ಸೊ ಆಕ್ಸಿಜನ್ದು ಮುಗೀತು ಮಕ್ಕಳ. ಇಲ್ಲಿ ನೆಕ್ಸ್ಟ್ ನೋಡ್ಕೋ, mg ಇರುತ್ತೆ 2+ ತಲೆ ಮೇಲೆ, ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ. ಇದು ಆಕ್ಸಿಡೇಷನ್ ನಂಬರು +2ನೇ. Na+ ಇದೆ, ಆಕ್ಸಿಡೇಷನ್ ನಂಬರು +1. Okay. Yes, students, in this session we had learnt about redox reactions. What is reduction, what is oxidation, what is oxidizing agent, what is reducing agent. Redox reaction example we had learned. Very important oxidation number. It is a real or imaginary hypothetical charge due to electronegativity difference. Electronegativity value na ಸ್ವಲ್ಪ ಗೊತ್ತಿಲ್ಲ ನಿನಗೆ. ಬೋರಾನ್ದು ಕಾರ್ಬನ್ದು 2.5, ನೈಟ್ರೋಜನ್ದು 3, ಆಕ್ಸಿಜನ್ 3.5, ಫ್ಲೋರಿನ್ 4. ಫ್ಲೋರಿನ್ ಗಿಂತ ಕೆಳಗೆ ಕ್ಲೋರಿನ್ದು 0.5 ಕಡಿಮೆ ಮಾಡು, ಆಕ್ಸಿಜನ್ ಕೆಳಗೆ ಸಲ್ಫರ್ದು 3.5 ಗಿಂತನೇ ಕಡಿಮೆ ಇಟ್ಕೊ. ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಗೊತ್ತಾದರೆ ನಿನಗೆ ಆಕ್ಸಿಡೇಷನ್ ಸ್ಟೇಟ್ನ ಮಾಡ್ಬೋದು. Na ಅಲಾಯ್ಸ್ ಅಲೋಟ್ರೋಪಿಕ್ ಫಾರ್ಮ್, ಮತ್ತು ವೆರಿ ಇಂಪಾರ್ಟೆಂಟು ನ್ಯೂಟ್ರಲ್ ಲಿಗೆಂಡ್ ಆ ಕಡೆ ಬರೆದಿದ್ದೆ ನಾನು. ಅಕ್ವಾ H2O ಇದ್ರೆ ನ್ಯೂಟ್ರಲ್ ಲಿಗೆಂಡು, NH3 ಇದ್ರೆ ನ್ಯೂಟ್ರಲ್ ಲಿಗೆಂಡು, CO ಇದ್ರೆ ನ್ಯೂಟ್ರಲ್ ಲಿಗೆಂಡು, CS ಇದ್ರೆ ನ್ಯೂಟ್ರಲ್ ಲಿಗೆಂಡ್. ಅವೆಲ್ಲ ಚಾರ್ಜ್ ಎಷ್ಟು? 0. ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ +1. ವೆನ್ ಇಟ್ ಕಂಬೈನ್ಸ್ ವಿತ್ ಆಲ್ಕಲಿ ಮೆಟಲ್ಸ್, ಆಲ್ಕಲಿ ಅರ್ತ್ ಮೆಟಲ್ಸ್, ಇಟ್ ವಿಲ್ ಬಿಕಮ್ -1. ಇನ್ ಬೇರೆ ಬಿಟ್ಬಿಟ್ಟು ಇನ್ನೆಲ್ಲ ಕೇಸಲ್ಲೂ ಕೂಡ +1. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ -2 ಎಕ್ಸೆಪ್ಟ್ H2O2, O2-, O3-, OF2, O2F2. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಆಕ್ಸಿಡೇಷನ್ ಸ್ಟೇಟ್ನ ಬರೀತೀವಿ. ನೋಡ್ಕೊಳ್ಳಿ ಆಕ್ಸಿಡೇಷನ್ ಸ್ಟೇಟ್ನ ಹೇಗೆ ಬರೆಯೋದು ಅಂತೇಳಿ. ಸೊ H2SO4, ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ S ಇನ್ ದಿಸ್ ಕಾಂಪೌಂಡ್. ಇದ್ರ ಮೇಲೆ ಯಾವುದೂ ಚಾರ್ಜ್ ಇಲ್ಲ ಅಂದ್ರೆ ದಿ ಸಮ್ ಆಫ್ ದಿ ಚಾರ್ಜಸ್ ಆಫ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿಸ್ ಕಾಂಪೌಂಡ್ ಈಸ್ ಈಕ್ವಲ್ ಟು 0 ಮಾಡ್ಕೋಬೇಕು. ಹೇಗೆ ಮಾಡೋದು? ಹೈಡ್ರೋಜನ್ ಎಷ್ಟು ಅಂತ ಹೇಳಿದ ಆಕ್ಸಿಡೇಷನ್ ನಂಬರು +1. ಹೌ ಮೆನಿ ಐಟಮ್ ಸ್ಟೂಡೆಂಟ್ಸ್? 2 ಐಟಮ್ ಪ್ಲಸ್. ಸಲ್ಫರ್ದು ವಿ ಹ್ಯಾವ್ ಟು ಐಡೆಂಟಿಫೈ X ಪ್ಲಸ್. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2. ಯಾವ ಕೇಸ್ ಬಿಟ್ಟು? H2O2 ಇವಾಗ ಹೇಳಿದೆ, H2O2, O2-, O3-, OF2, O2F2 ಹೇಳಿದೆ. ಆ ಕೇಸ್ ಬಿಟ್ಟು ಬೇರೆ ಎಲ್ಲ ಕೇಸಲ್ಲೂ -2. ಸೊ ಇದ್ರ ಮೇಲೆ ಯಾವುದು ಚಾರ್ಜ್ ಇಲ್ಲ, ಹಾಗಾಗಿ ಟೋಟಲ್ ಸಮ್ ಆಫ್ ದಿ ಚಾರ್ಜಸ್ ಈಸ್ ಈಕ್ವಲ್ ಟು 0 ಮಾಡ್ಕೋಬೇಕು ನೀನು. ಯಾವುದು ಇಲ್ಲ ಇದ್ರ ಮೇಲೆ ಸೈನ್ ಅಂದ್ರೆ. ಸೊ 2 × 1 2 ಪ್ಲಸ್ X -2 ಈಸ್ ಈಕ್ವಲ್ ಟು, there are how many atoms? 2, correct. How many atoms? -2. How many? 4 atoms is equal to 0. 4 × 2 -8 is equal to 0. X -6 is equal to 0. X is equal to +6. Hence oxidation number of sulfur in this compound is +6. ಗೊತ್ತಾಯ್ತಲ್ವಾ? Let's take one more example students, that is H3PO4. What is the oxidation number of phosphorus? What is the oxidation number of phosphorus? So oxidation number of hydrogen +1 ಮಕ್ಕಳ. ಯಾವಾಗ -1 ಆಗುತ್ತೆ? ಆಲ್ಕಲಿ ಅರ್ತ್ ಮೆಟಲ್ ಜೊತೆ ಸೇರ್ಕೊಂಡ್ರೆ. ಇಲ್ಲಿ ಆಲ್ಕಲಿ ಅಥವಾ ಆಲ್ಕಲಿ ಅರ್ತ್ ಮೆಟಲ್ ಇಲ್ಲ, ಹಾಗಾಗಿ +1. There are 3 atoms plus we have to find out oxidation state for phosphorus X plus oxidation number of oxygen -2. ಎರಡು ಕೇಸ್ ಬಿಟ್ಬಿಟ್ಟು ಯಾವ ಕೇಸ್ ಅಂತ ಹೇಳಿದ್ರೆ, ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ನಾ ಬರೆದಿದ್ದೆ ಯಾವಾಗ ನೋಡಿ, H2O2, O2-, O3-, ಆ ಕೇಸ್ ಬಿಟ್ಬಿಟ್ಟು ಅದಿಲ್ವೇ ಇಲ್ಲ ಇಲ್ಲಿ. O2-, ಅಥವಾ O3, H2O2 ಅವ್ಯಾವುದೂ ಇಲ್ಲ. ಸೊ ಹಾಗಾಗಿ -2 × 4 is equal to 0. 3 × 1 3 plus X, 4 × -2 8 is equal to 0. X -5 is equal to 0. X is equal to +5. Oxidation number of phosphorus is equal to +5. ಇದ್ರ ಮೇಲೆ ಯಾವುದೇ ಚಾರ್ಜ್ ಇಲ್ಲ, ಸೊ ಹಾಗಾಗಿ ಇದನ್ನ ಮಾಡ್ತೀವಿ.
ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ನೆಕ್ಸ್ಟ್ ಇದ್ರ ಮೇಲೆ ಚಾರ್ಜ್ ಇದೆ, ಅದು ಒಂದು ತೋರಿಸ್ತೀನಿ ಎಕ್ಸಾಂಪಲ್. ನೋಡಿ, ಇದ್ರ ಮೇಲೆ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. SO4 2-. ಇವಾಗ ದಿ ಸಮ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು ದಿಸ್ ಚಾರ್ಜ್. ಸಮ್ ಆಫ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಟು ಎಲಿಮೆಂಟ್ ಈಸ್ ಈಕ್ವಲ್ ಟು ದಿಸ್ ಒನ್ ಅಂತ ಮಾಡ್ಕೋಬೇಕು. ಮುಂಚಿನ ಕೇಸಲ್ಲಿ ನೋಡು, H2SO4 ಮೇಲೆ ಯಾವುದೇ ತರದ ಚಾರ್ಜ್ ಇರಲಿಲ್ಲ, ಅದಕ್ಕೆ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೆ. ಇದ್ರ ಮೇಲೆ -2 ಇದೆ, ಅದಕ್ಕೆ ಏನ್ ಮಾಡ್ತೀಯಾ, ವಿ ಹ್ಯಾವ್ ಟು ಐಡೆಂಟಿಫೈ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್. Sulfur is equal to X plus what is the oxidation number of oxygen? -2. Most of the case -2 ನೇ. ಮುಂಚೆ ಹೇಳಿದ್ರೆ ನೋಡಿ, ಆ ಕಂಡೀಷನ್ಸ್ ಬಿಟ್ಬಿಟ್ಟು -2 into 4 is equal to ಎಷ್ಟು ಚಾರ್ಜ್ ಇದೆ ಅದನ್ನ -2 ಅಂತ ಮಾಡ್ಕೋಬೇಕು. X -8 is equal to -2, X is equal to +6. What is the oxidation number of sulfur here? +6. ಗೊತ್ತಾಯ್ತಾ ಮಕ್ಕಳ? SiO3 ಮೈನಸ್ ಇದೆ, ಆಕ್ಸಿಡೇಷನ್ ನಂಬರ್ ಆಫ್ ಸಿ ಇದು ಮಾಡಬೇಕು. ಸೊ ನಿಂಗೆ ಗೊತ್ತಿದೆ, ಸೊ ಕಾರ್ಬನ್ ನಾವು ಕಂಡುಹಿಡಬೇಕು, X ಪ್ಲಸ್ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಗೊತ್ತಿದೆಯಲ್ಲಪ್ಪ, +1. ಎಷ್ಟು ಆಟಮ್ ಇದೆ? 1 ಆಟಮ್. ಪ್ಲಸ್ ಆಕ್ಸಿಜನ್ದು -2 ಎಷ್ಟು ಆಟಮ್ ಇದೆ ಮಕ್ಕಳ? 3 ಆಟಮ್. ಒಂದು ಆಕ್ಸಿಜನ್ದು -2, 3 ಆಟಮ್ಸ್. -2 into 3. ಆಮೇಲೆ ಸೈನ್ ಯಾವ್ದಿದೆ ಇದ್ರ ಮೇಲೆ? ಇಸ್ ಈಕ್ವಲ್ ಟು -1 ಇದೆ. 1 + x - 6 is equal to -1. x - 5 is equal to -1. x is equal to -1 + 5. x is equal to +4. Okay. 1 x 3 into -2 is equal to -1. 1 into 1 1x -6 -5 ಆ ಕಡೆ ಹೋದ್ರೆ +5 -1 +4. ಕಾರ್ಬನ್ದು ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು ನಮಗೆ? +4 ಬಂತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. NH4 ಪ್ಲಸ್ ಇದೆ, ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು X plus oxidation number of hydrogen is +1 into there are 4 atoms is equal to ಎಷ್ಟಿದೆ ಚಾರ್ಜ್ ತಲೆ ಮೇಲೆ? +1. X plus 4 is equal to +1. X is equal to +1 -4. X is equal to -3. Oxidation number of nitrogen is -3. Oxidation state of nitrogen is -3. ಸೊ ನಿಮಗೆ ಗೊತ್ತಾಯ್ತಲ್ವ ಇವಾಗ ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಹೇಗೆ ಮಾಡೋದು ಅಂತೇಳಿ. ನೋಡ್ಕೋ, H2O ಇದೆ, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ನಮಗೆ ಗೊತ್ತಿದೆ. ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಎಷ್ಟಪ್ಪ? +1. ದೇರ್ ಆರ್ 2 atoms. We have to find out X is equal to 0. X is equal to -2. ಈಗ ಇದ್ರ ಮೇಲೆ ಏನಾದರೂ -1 ಅಂತ ಇದ್ರೆ ನಿನಗೆ ಯು ಹ್ಯಾವ್ ಟು ರೈಟ್ ಇಸ್ ಈಕ್ವಲ್ ಟು -1. -2 ಇದ್ರೆ ಯು ಹ್ಯಾವ್ ಟು ರೈಟ್ ಇಸ್ ಈಕ್ವಲ್ ಟು -2. ಉಳಿದಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಸೇಮ್. ನೆಕ್ಸ್ಟ್ ಇದ್ರ ಮೇಲೆ ಏನಾದರೂ ನಿನಗೆ +2 ಅಂತ ಇದೆ, ಯು ಹ್ಯಾವ್ ಟು ಹ್ಯಾಡ್ +2 ಹಿಯರ್. +2 ಸಾರಿ, ಇಲ್ಲಿ +2 ಅಂತ ಬರ್ಕೋಬೇಕು. +3 ಇದ್ರೆ +3 ಅಂತ ಬರ್ಕೋ. ಚಾರ್ಜ್ ಇಲ್ಲ ಅಂದ್ರೆ ದಟ್ ಈಸ್ ಈಕ್ವಲ್ ಟು 0 ಅಂತೇಳಿ ಬರ್ಕೋಬೇಕು. ಕೆಲವೊಂದು ಎಕ್ಸಾಂಪಲ್ಸ್ನ ನಾವು ಪ್ರಾಕ್ಟೀಸ್ ಮಾಡೋಣ ಮಕ್ಕಳ. ಆಕ್ಸಿಡೇಷನ್ ನಂಬರ್ ಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀಟಿಗೆ ನೆನ್ಪಿಟ್ಕೊಳ್ಳಿ. ಕೋಆರ್ಡಿನೇಟ್ ಬಾಂಡ್ ಅಂತ ಇದೆ. ಕೋಆರ್ಡಿನೇಟ್ ಬಾಂಡ್ ಎರಡೂ ಎಲೆಕ್ಟ್ರಾನ್ ಅನ್ನ, ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ ಮಕ್ಕಳ, ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ಸ್. ಎರಡೂ ಎಲೆಕ್ಟ್ರಾನ್ಸ್ ನ ಒಂದೇ ಆಟಮ್ ಡೊನೇಟ್ ಮಾಡಿ ಬಾಂಡ್ ಮಾಡ್ಕೊಂಡ್ರೆ ದಟ್ ಬಾಂಡ್ ಈಸ್ ಕಾಲ್ಡ್ ಕೋಆರ್ಡಿನೇಟ್ ಬಾಂಡ್. ನೋಡಿ ಇವಾಗ CN C 2.5, ನೈಟ್ರೋಜನ್ದು ಎಲೆಕ್ಟ್ರೋನೆಗೆಟಿವಿಟಿ 3. ಸೊ ಇಂಥ ಟೈಮಲ್ಲಿ ಲೋವರ್ ಎಲೆಕ್ಟ್ರೋನೆಗೆಟಿವ್ ಹೈಯರ್ ಎಲೆಕ್ಟ್ರೋನೆಗೆಟಿವ್ ಕೊಟ್ಟಾಗ ನೀನು ಇದನ್ನ +2 -2 ಅಂತ ತಗೋಬೇಕು. ಕೋಆರ್ಡಿನೇಟ್ ಬಾಂಡ್ ಇದ್ದಾಗ ಮಾತ್ರ ಇದು.
ನೆಕ್ಸ್ಟ್ ನೈಟ್ರೋಜನ್ ಏನಾದರೂ ಕಾರ್ಬನ್ಗೆ ಕೊಟ್ಟಾಗ, ಇವಾಗ ನೀನು ನೈಟ್ರೋಜನ್ದು 3 2.5, ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ನೈಟ್ರೋಜನ್ ಎಲೆಕ್ಟ್ರಾನ್ ಕೊಡ್ತಾ ಇದೆ, ಅವಾಗ ನೀನು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ತಗೋಬೇಕಂದ್ರೆ 0 0. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೋಡ್ಕೊ ಇನ್ನೊಂದ್ಸರಿ ಹೇಳ್ತೀನಿ, ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ, ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ, ನೈಟ್ರೋಜನ್ದು ಜಾಸ್ತಿ. ಸೊ ಎಲೆಕ್ಟ್ರಾನ್ನ ನೈಟ್ರೋಜನ್ಗೆ ಕೊಡುತ್ತೆ ಕೋಆರ್ಡಿನೇಟ್ ಬಾಂಡ್. ಅಂತ ಟೈಮಲ್ಲಿ ಕಾರ್ಬನ್ದು +2 ಅಂತ ತಗೋಬೇಕು ನೀನು, ನೈಟ್ರೋಜನ್ದು -2. ಅದೇ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಕಾರ್ಬನ್, ನೈಟ್ರೋಜನ್ನೇ ಎಲೆಕ್ಟ್ರಾನ್ನ ಕೊಟ್ರೆ ಇವಾಗ ನೀನು ಇಲ್ಲಿ -2 ಅಂತ ತಗೋಬಾರ್ದು, ಸಾರಿ +2 ಅಂತ ತಗೋಬಾರ್ದು, 0 ಅಂತ ತಗೋಬೇಕು. ನೈಟ್ರೋಜನ್ ಕಡೆನೂ ಕೂಡ ಕಾರ್ಬನ್ ಕಡೆನೂ ಕೂಡ 0 ಅಂತೇಳಿ ತಗೋಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ ಮಕ್ಕಳ, ತುಂಬಾ ಇಂಪಾರ್ಟೆಂಟ್ ಆಕ್ಸಿಡೇಷನ್ ನಂಬರು ನಾ ಮಾಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ. ಸೊ KMnO4- ಆಕ್ಸಿಡೇಷನ್ ನಂಬರ್ ಆಫ್ Mn. ಇದು ಮಾಡ್ಬೇಕಲ್ವಪ್ಪ ನೀನು. ಸೊ X ಅಂತೇಳಿ ತಗೊಂತೀಯ. K ಬಿಲಾಂಗ್ಸ್ ಟು ಯಾವ ಫಾರ್ಮಲ್ಲಿ? ಹೈಡ್ರೋಜನ್, ಸೋಡಿಯಂ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಅಂದ್ರೆ ಆಲ್ಕಲಿ ಮೆಟಲ್ಸ್ ಆಕ್ಸಿಡೇಷನ್ ನಂಬರ್ ಎಷ್ಟು? +1. ಆಲ್ಕಲಿ ಮೆಟಲ್ಸ್ ಆಕ್ಸಿಡೇಷನ್ ನಂಬರ್ +1 ಪ್ಲಸ್ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಎಷ್ಟು? ಮೋಸ್ಟ್ ಆಫ್ ದಿ ಕೇಸ್ -2. ಯಾವ್ದಾವ್ದು ಬಿಟ್ಟು? H2O2, O2 - O3 H2F2 ಅದು ಬಿಟ್ಬಿಟ್ಟು ಅಲ್ಲಿ ಯಾವುದು ಇಲ್ಲಿ ಯಾವುದು ಅದಿಲ್ಲ. ಸೊ -2 × 4 = 0. X = +7. Oxidation number of MnO4 is +7. Clear students? Next K2Cr2O7. What is the oxidation number of Cr2O7? ಓಕೆ, ನೀನು ಮಾಡ್ತೀಯ. ನಿಂಗೆ ಯಾವ ಫ್ಯಾಮಿಲಿ ಬರುತ್ತೆ? K+ ಆಲ್ಕಲಿ ಮೆಟಲ್ಸ್. ಆಕ್ಸಿಡೇಷನ್ ನಂಬರ್ ಎಷ್ಟು? +1. ಮುಂಚೆ ಮಾಡಿದ್ವಲ್ಲ. ಎಷ್ಟು ಐಟಮ್ಸ್ ಇದೆ ಮಗು? 2 ಐಟಮು. ಇಲ್ಲಿ ಒಂದೇ ಐಟಮ್ ಇತ್ತು, ಅದಕ್ಕೆ ಬರ್ದಿಲ್ಲ ನಾನು. +2 × ನಾವು ಐಡೆಂಟಿಫೈ ಮಾಡ್ಬೇಕಾದ್ರೆ ಹಾಗೆ ಆಕ್ಸಿಡೇಷನ್ ನಂಬರು ಕ್ರೋಮಿಯಮ್ದೆ, ಅದಕ್ಕೆ ಅದನ್ನ X ಅಂತ ತಗೊಂತೀನಿ. 2 ಐಟಮ್ ಇದೆ, ಅದಕ್ಕೆ 2 ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ -2 × 4 = 0. 2 + 2x - 8 = 0. X = K2Cr2O7 ಅಲ್ವಾ? This is 7. 7 2s are 14. ಸೊ ಈ ಕಡೆ -12, ಆ ಕಡೆ ಹೋದ್ರೆ 12/2 = +6. ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಈಸ್ in K2Cr2O7 is +6. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಇನ್ SO3. ನೀನು ಸಲ್ಫರ್ದು ಮಾಡಬೇಕು, X ಅಂತ ತಗೊಂತೀಯ ಪ್ಲಸ್ ಆಕ್ಸಿಜನ್ದು ಆಕ್ಸಿಡೇಷನ್ ನಂಬರ್ ಎಷ್ಟು? ಆಕ್ಸಿಜನ್ದು ಬಹುತೇಕ ಕೇಸಲ್ಲಿ -2ನೇ, ಹೈಡ್ರೋಜನ್ದು ಬಹುತೇಕ ಕೇಸಲ್ಲಿ +1ನೇ. ನೆನ್ಪಿಟ್ಕೊ, ಮುಗ್ದೇ ಹೋಯ್ತು. -2 ಎಷ್ಟು ಐಟಮ್ ಇದೆ ಮಗು? 3 ಐಟಮ್ = 0. X - 6 = 0. X + oxidation number of sulfur is +6 in SO3. Oxidation number of nitrogen in NHNO3. Oxidation number of nitrogen in HNO3. So H ಎಷ್ಟು? +1. ಎಷ್ಟು ಐಟಮ್ಸ್ ಇದೆ? 1 ಪ್ಲಸ್ X ಪ್ಲಸ್ ಆಕ್ಸಿಜನ್ದು -2 × 3 = 0. 1 ಪ್ಲಸ್ X 3 × -2 ಅಂದ್ರೆ ಮಕ್ಕಳ -6. X - 5 = 0. X +5. Oxidation of nitrogen in HNO3 is +5. Very very important examples. ನೆಕ್ಸ್ಟ್ ಈ ಆಕ್ಸಿಡೇಷನ್ ನಂಬರ್ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ನೀನು ತುಂಬಾ. NH4NO3 ಅಮೋನಿಯಂ ನೈಟ್ರೈಟ್. ಸೊ ಇದರಲ್ಲಿ ನೀನು 2 N ಇದೆ, ಇದ್ರದ್ದು ಕಂಡುಹಿಡಿಬೇಕು, ಇದ್ರದ್ದು ಕಂಡುಹಿಡಿಬೇಕು. ಸೊ ಅದಕ್ಕೆ ಏನ್ ಮಾಡ್ತೀಯ? ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು ನೀನು. NH4 + NO3-. ಇದ್ರದ್ದು ಮಾಡು. ಹೇಗೆ ಮಾಡ್ತೀಯಾ? X ಅಂತ ತಗೊಂತೀಯ. ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ +1. ದೇರ್ ಆರ್ 4 ಐಟಮ್ಸ್ =
ಮೇಲೆ ತಲೆ ಮೇಲೆ +1 ಇದೆ ಅಂದರೆ +1. x + 4 = +1. x = -3. x ಈ +4 ಆ ಕಡೆ ಹೋಗುತ್ತೆ, -4 -3. ಇದ್ರದ್ದು ಮಾಡು x ಅಂತ ತಗೊಂತೀಯ, ಪ್ಲಸ್ ಆಕ್ಸಿಡೇಷನ್ ನಂಬರ್ ಎಷ್ಟು? -2. ಹೌ ಮೆನಿ ಆಟಮ್ಸ್? 3 ಆಟಮ್ಸ್ ತಲೆ ಮೇಲೆ ಚಾರ್ಜ್ -1 ಇದೆ, -1. x -6 = -1. x -1 + 6, x +5. ಇದು ಆಕ್ಸಿಡೇಷನ್ ನಂಬರು +5. ಇದು ಎಷ್ಟು ಮಗು? -3. Clear? Yes. Let's take one more example because you need to practice variety of questions. ಈ ವೆರೈಟಿ ಆಫ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಸೆಪ್ಚುಲ್ ಗ್ರಿಪ್ ಸಿಗ್ತಾ ಹೋಗುತ್ತೆ ಮಕ್ಕಳ ನಿಮಗೆ. ಸೊ ಈಗ ಒಂದು ಸಾಲ್ಟ್ ಬರೀತೀನಿ ನೋಡಿ, ಇದು K4FeCN6. ಇದನ್ನ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಇದ್ರದ್ದು ಆಕ್ಸಿಡೇಷನ್ ನಂಬರ್ ಇನ್ನು ಬಂದಿಲ್ಲ ನಿಮಗೆ, ನಾನೇ ಹೇಳ್ತಾ ಇದ್ದೀನಿ. -1. There are 6 atoms, -6. ಸೊ ನೀವು ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 4K+, ಸ್ಪ್ಲಿಟ್ ಮಾಡೋದು ಗೊತ್ತಲ್ವಾ? ಇದನ್ನ ಇದ್ರ ಹಿಂದೆ ಕಳಿಸ್ತೀರಾ, ಇದನ್ನ ಇದ್ರ ತಲೆ ಮೇಲೆ ಕಳಿಸ್ತೀರಾ. FeCN6 4-. ಇದು ಆಕ್ಸಿಡೇಷನ್ ನಂಬರ್ ಕಂಡು ಹಿಡಿಬೇಕಲ್ವ ನೀನು. x ಪ್ಲಸ್ ಇದು ಆಕ್ಸಿಡೇಷನ್ ನಂಬರ್ ಹೇಳಿದೆ -1. ಸರ್ ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೆಗೆಟಿವ್ ಲಿಗ್ಯಾಂಡ್ಸ್ ಕಲಿಬೇಕು ನೀನು. ನಾನು ನ್ಯೂಟ್ರಲ್ ಲಿಗ್ಯಾಂಡ್ಸ್ ಹೇಳ್ಕೊಟ್ಟಿದ್ದೀನಿ, ಅದ್ರ ಚಾರ್ಜ್ 0. ಅಮೋನಿಯಾ, ಆಕ್ವಾ, ಕಾರ್ಬೋನಿಲ್, ಥಿಯೋಕಾರ್ಬೋನಿಲ್. ಅದು ಇದ್ರದ್ದು -1 × 6 = -4. x +2. ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಒನ್ +2. ಐರನ್ ಇನ್ K4FeCN6 is +2. Next, oxidation number of CuNH3 twice 2+. ನೋಡ್ಕೊ, ವೆರಿ ಸಿಂಪಲ್. x ಎಂತ ಲಿಗೆಂಡ್? ಅಮೋನಿಯಾ, ಅಕ್ವಾ, ಅಮೋನಿಯಾ, ಕಾರ್ಬೋನಿಲ್, ಥಿಯೋಕಾರ್ಬೋನ್, ಆಲ್ ಆರ್ ನ್ಯೂಟ್ರಲ್ ಲಿಗೆಂಡ್. ಚಾರ್ಜ್ ಎಷ್ಟು? 0. 0 × 2, ಸಾರಿ, NH4 4 = +2. x +2. ಇದು ಆಕ್ಸಿಡೇಷನ್ ನಂಬರ್ ಎಷ್ಟಪ್ಪ? +2. ನೆಕ್ಸ್ಟ್ Fe4, ವೆರಿ ಇಂಪಾರ್ಟೆಂಟ್. Fe4 FeCN6 thrice. ಇದನ್ನ ಹೆಂಗ್ ಬರ್ಕೊಂತೀನಿ ನೀನು? ಇದನ್ನ ಇದರಿಂದ ಕಳಿಸ್ತೀಯಾ 4Fe, ಇದನ್ನ ಇದ್ರ ತಲೆ ಮೇಲೆ ಹಾಕ್ತೀಯಾ 3+. ನೆಕ್ಸ್ಟ್ ಇದನ್ನ ಇದ್ರ ಬೆನ್ನಿಂದೆ ಕಳಿಸ್ತೀಯಾ 3FeCN6, ಹಾಗೆ ಈ 4ನ್ನ ಇದ್ರ ತಲೆ ಮೇಲೆ ಹಾಕ್ತೀಯಾ. ಆಕ್ಸಿಡೇಷನ್ ನಂಬರ್ ಕಂಡು ಹಿಡ್ಕೋಬೇಕಲ್ವ ನೀನು. ಇದು ಆಕ್ಸಿಡೇಷನ್ ನಂಬರ್ ಡೈರೆಕ್ಟ್ ಆಗಿ ಸಿಗುತ್ತೆ ನಿನಗೆ. ಎಷ್ಟು? +3. ಇದು ಆಕ್ಸಿಡೇಷನ್ ನಂಬರ್ ನೀನು ಮಾಡೋ ಎಷ್ಟು ಬರುತ್ತೆ ನೋಡು. x -6 = -4, x +2. ಆಕ್ಸಿಡೇಷನ್ ನಂಬರ್ ಎಷ್ಟಪ್ಪ? +2. ಇದು ಎಷ್ಟು? +3. ಈ ಕಡೆ ಎಷ್ಟು? +2. ಮತ್ತೊಂದು ಎಕ್ಸಾಂಪಲ್ ತಗೊಂಡ ಮಕ್ಕಳ. PtCl6 2-. ಇದನ್ನ ಮಾಡಬೇಕು. x ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಹ್ಯಾಲೋಜನ್ಸ್ -1. there are 6 atoms is equal to -2. x -6 is equal to -2. x +4. oxidation number of platinum is +4. next, oxidation number of phosphorus in P2O7 4-. ಮಾಡಬೇಕಲ್ವ ಇದ್ರದ್ದು? ಫಾಸ್ಫರಸ್ ಮಾಡಬೇಕು. 2 × x plus oxidation number -2. there are 7 atoms is equal to -4. 2x - 14 is equal to -4. 2x is equal to 10. x is equal to +5. oxidation number here it is +5. P2O7 4-. next NOCl. ನೀನು ಯಾವ್ದು ಮಾಡ್ಬೇಕೀಗ? ಆಕ್ಸಿಜನ್ ಮಾಡು. x ಆಕ್ಸಿಜನ್ದು x, ಎಸ್, ನೈಟ್ರೋಜನ್ ಮಾಡಿ.
x plus 1 into minus 2 plus 1 into minus 1 is equal to 0. X minus 3 is equal to 0. X is equal to plus 3. Nitrogen plus 3, oxygen minus 2, idrdu minus 1. Next N2H4. Next ಏನಪ್ಪ N2H4 ನೈಟ್ರೋಜನ್ ಮಾಡ್ಬೇಕು ನೀನು 2x plus 4 ಇದೆ 4 into oxidation number of hydrogen is plus 1 is equal to 0. 2x is equal to minus 4. X is equal to minus 2. X is equal to minus 2. This is oxidation number minus 2. Clear? Yes. Next. ತುಂಬಾ ಪ್ರಾಕ್ಟೀಸ್ ಮಾಡಬೇಕಿದು. LiAlH4. So we have to identify X, lithium plus 1 into 1 plus X. ಇಲ್ಲಿ ನೋಡಿ ನಾನು ಹೇಳಿದೆ ಎಸ್ ಬ್ಲಾಕ್ ಎಲಿಮೆಂಟು ಎಲೆಕ್ಟ್ರೋನೆಗೆಟಿವಿಟಿ ಹೈಡ್ರೋಜನ್ಗಿಂತ ಜಾಸ್ತಿ ಅಂತ, ಸಾರಿ ಹೈಡ್ರೋಜನ್ದು ಜಾಸ್ತಿ ಅಂತ. ಇಲ್ಲೂ ಹಾಗೆ ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. -1 into 4 is equal to 0. X -3 is equal to 0. X is equal to plus 3. ಅಲ್ಯೂಮಿನಿಯಮ್ದು ಆಕ್ಸಿಡೇಷನ್ ನಂಬರು +3. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದೊಂದು ಕ್ವಶನ್ ನೋಡ್ಕೊಳ್ಳಿ ಮಕ್ಕಳು. Fe0.94 O ಅಂತ ಕ್ವಶನ್ ಕೇಳ್ತಾರೆ. ಸೊ ನೀನು ಇದನ್ನ ಏನು ತಗೊಂತೀಯ, 0.94 x plus -2 is equal to 0. 0.94 x is equal to plus 2 divided by 0.94. ಇದನ್ನ ನೀನು ಇಂಟು 100 ಮಾಡಿದ್ರೆ is equal to 200 divided by 94x. ಎಷ್ಟಾಗುತ್ತೆ ಇದು? 200 divided by 94. ಸೊ ಇದೇ ತರ ತುಂಬಾ ಎಕ್ಸಾಂಪಲ್ಸ್ ನ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ವೆರೈಟಿ ಆಫ್ ಕ್ವಶನ್ಸ್ NCERT ಎಕ್ಸೈಸ್, NCERT ಎಕ್ಸಾಂಪ್ಲರ್ ಅಥವಾ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ಮಾಡ್ಯೂಲ್ಸ್ಗಳು, ಅದರಲ್ಲಿ ತುಂಬಾ ಕ್ವಶನ್ಸ್ ಇರ್ತವೆ. ವೆರೈಟಿ ಆಫ್ ಕ್ವಶನ್ಸ್, ಅದು ಯಾಕೆ ಅಲ್ಲೇ ಸಬ್ಸ್ಟಿಟ್ಯೂಟ್ ಆಗುತ್ತೆ ಅಂತೇಳಿ ನೋಡಿ. ಒಂದೇ ಸರಿ ಆನ್ಸರ್ ಬರಲಿಲ್ಲ ಅಂತೇಳಿ ಇದು ಮಾಡಬೇಡಿ. ಆನ್ಸರ್ ಒಂದೇ ಸರಿ ಬಂದರೆ ಅದರಲ್ಲಿ ಕಷ್ಟ ಅನ್ನೋದೇ ಇರಲ್ಲ. ಸೊ ನಮಗೆ ಕಷ್ಟಗಳು ಅಥವಾ ಆನ್ಸರ್ಗಳು ಅದು ಹುಡುಕಿನೇ ಬರಬೇಕು, ಆಗ ಅದ್ರಲ್ಲಿರ್ತಕ್ಕಂಥ ಖುಷಿನೇ ಬೇರೆ. ಸೊ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ, ವಿದ್ಯಾರಣ್ಯಪುರ, ಬ್ಯಾಂಗ್ಳೂರ್. ನಾನು ಶಶಿಕರ್ ಎಮ್ಮಿ. ಸೊ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡಿದೆ ಬೆಂಗಳೂರು ಮತ್ತು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ. ಸೊ ನೀಟ್ ನನ್ನ ಸ್ಟೂಡೆಂಟ್ಸು ಜಿಪ್ಮರಲ್ಲಿ ಮತ್ತು BMC MMCಯಲ್ಲಿ ತುಂಬ ಜನ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮದೊಂದು ಸಣ್ಣ ಪ್ರಯತ್ನ, ನಮ್ಮ ಕರ್ನಾಟಕದ ಮಕ್ಕಳುಗಳಿಗೆ ಈ ಒಂದು ನೀಟ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇಲ್ದಿರ್ತಕ್ಕಂಥ ಮಕ್ಕಳುಗಳಿಗೆ ನೀಟ್ದು ನಿಜವಾದ ಪ್ರಿಪ್ರೇಷನ್ಸ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಆ ಒಂದು ನಿಮಗೂ ಚಿಕ್ಕ ಒಂದು ಹೆಲ್ಪ್ ಮಾಡ್ತಕ್ಕಂಥ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಾವು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟು ಸೊ ಆ ಕಡೆ ಆಮೇಲೆ ನಾನು ಎಕ್ಸಾಂಪಲ್ಸ್ನ ಕಳಿಸ್ತೀನಿ. ಆ ಎಕ್ಸಾಂಪಲ್ಸ್ನ ನೀವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ, ವೆರೈಟಿ ಆಫ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಫ್ ಯು ವೆರೈಟಿ ಆಫ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ಆ ಕಾನ್ಸೆಪ್ಟ್ಸ್ ಹೋಲ್ಡು ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಕಳ ನಿಮಗೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.